ರೆಡಿ ರೆಡಿ ಟ್ರಿಕ್ಕಿ 1 2 3 ಸ್ಮೈಲ್ ಸ್ಟಾರ್ಟ್. ಏನಪ್ಪ ಮಂಜಪ್ಪ ಇವತ್ತಿನ ಸ್ಪೆಷಲ್ ನಾಗ ಇವತ್ತಿನ ಸ್ಪೆಷಲ್ ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮನ್ನ ವೀಕ್ಷಿಸ ಟ್ರಿಕ್ಕಿ 1 2 3 ಸ್ಮೈಲ್ ಸ್ಟಾರ್ಟ್. ಏನಪ್ಪ ಮಂಜಪ್ಪ ಇವತ್ತಿನ ಸ್ಪೆಷಲ್ ನಾಗ ಇವತ್ತಿನ ಸ್ಪೆಷಲ್ ನನ್ನ ಜೀವನದ ನಡೆಯ ಎಲಿಯ ಕಾರಣ ಒತ್ತು ಇವತ್ತ ಅದು ರೆಡಿ ಟ್ರಿಕ್ಕಿ 1 2 3 ಸ್ಮೈಲ್ ಸ್ಟಾರ್ಟ್. ಏನಪ್ಪ ಮಂಜಪ್ಪ ಇವತ್ತಿನ ಸ್ಪೆಷಲ್ ನಾಗ ಇವತ್ತಿನ ಸ್ಪೆಷಲ್ ಬದುಕಿನ ಬುತ್ತಿ ಯೂಟ್ಯೂಬ್ ಚಾನೆಲ್ ಅವ್ರು ಬಂದಾರ ಇವತ್ತು ಅದ ಸ್ಪೆಷಲ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮಡ್ಲೇರಿ ಅನ್ನೋ ಗ್ರಾಮದಲ್ಲಿದ್ದೀನಿ. ಕಿಲಾಡಿ ಕುಕ್ಕಿಂಗ್ ಅಂತ ನೀವು ಕನ್ನಡದ ಅದ್ಭುತವಾದ ಒಂದು ಚಾನಲನ್ನು ಕೇಳೇ ಇರ್ತೀರಿ. ನಮ್ಮ ಹುಡುಗರು ಭಾಳ ಚಂದ, ಎಷ್ಟು ಚಂದ ಅಡುಗೆ ಮಾಡ್ತಾರೆ ಅಂತಂದ್ರೆ ಬಾಯಾಗ ಜುಳು 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 ನೀರು ಬರಬೇಕು, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಬರ್ರಿ ಅವ್ರು ಪರಿಚಯ ಮಾಡಿಸ್ತೀನಿ. ಇಲ್ಲಿವರೆಗೆ 4.5 ಲಕ್ಷ ಸಬ್ಸ್ಕ್ರೈಬರ್ ಅವ್ರಿಗಿದ್ದಾರೆ. 23 ಕೋಟಿ ವೀಕ್ಷಣೆಯನ್ನು ಆ ಚಾನಲ್ ಹೊಂದಿದೆ. ಬನ್ನಿ, ಅವರು ಅಗಾಧವಾದ ಈ ಕತೆಗೆ ತಮಗೆ ಸ್ವಾಗತ. ತುಂಬ ಕಂತುಗಳಲ್ಲಿ ಬರುತ್ತೆ, ದಯವಿಟ್ಟು ಕೊನೆಯವರೆಗೆ ಕೂತ್ಕೊಂಡು ವೀಕ್ಷಿಸಿ. ಯಾಕೆ ಅಂತಂದರೆ ಈ ಹಳ್ಳಿ ಹುಡುಗರ ಕತೆ ಅಗಾಧವಾಗಿದ್ದಿದೆ. ಇಡೀ ದೇಶಕ್ಕೆ ಈ ಊರು ಇವತ್ತು ಪರಿಚಯ ಆಗಿದೆ. ಬನ್ನಿ, ನಮ್ಮ ಜೊತೆಗಿದ್ದಾರೆ, ಅವ್ರು ಪರಿಚಯ ಮಾಡಿಸೋಣ. ಅವ್ರ ಅಡಿಗೆ, ಅವರ ಮನೆತನ, ಅವರ ಬದುಕು, ಅವ್ರ ಬದುಕಿನ ಬುತ್ತಿ ಏನಿದೆ ಅವನ್ನೆಲ್ಲವನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಒಂದು ಫೋನ್ ಮಾಡಿದ್ದಕ್ಕೋಸ್ಕರ ಬರೀ ನಾನು ಜಸ್ಟ್ ನಿಮಗೆ ಮೊದಲೇ ಏನು ಹೇಳಿರಲಿಲ್ಲ, ಒಂದು ಫೋನ್ ಮಾಡಿದ್ದಕ್ಕೆ ಬನ್ನಿ ಸರ್ ಅಂತ ಹೇಳಿದ್ದೀರಿ. ಭಾಳ ಖುಷಿ ವಿಚಾರ. ಮಂಜಣ್ಣಗೆ ಫೋನ್ ಮಾಡಿದೆ, ನಿಮ್ಮವ್ರಿಗೆ ಯಾರ್ಯಾರಿಗೆ ಫೋನ್ ಮಾಡಿದೆ ಅದು ಹೋಗಿಲ್ಲ. ಕೊನೆಗೆ ಮಂಜಣ್ಣ ಅವ್ರು ಮಾತಾಡಿದರು. ಇನ್ನೂ ಬರ್ಬೇಕಾ ಮಂಜಣ್ಣವರು? ಬರ್ತಾರೆ. ಹಾಂ. ಸಣ್ಣ ಪರಿಚಯ ಮಾಡಿಸ್ಕೊಂಬೇಡ. ನಿಮ್ಮ ಹೆಸರು ಸರ್? ಬೀರೇಶ ಸರ್. ಬೀರೇಶ್ ಅವರು. ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶಿವ ಸರ್. ಶಿವ್ ಸರ್. ನಿಮ್ಮ ಹೆಸರು ಸರ್? ನಾಗರಾಜ್ ಸರ್. ನಾಗರಾಜ್ ಸರ್. ಹೊನ್ನಪ್ಪ ಸರ್. ಹೊನ್ನಪ್ಪ ಅವರು. ನಿಂಗಪ್ಪ ಅವರು. ಕ್ಯಾಮ್ರಾಮ್ಯಾನ್ ಯಾರು ಇದರಲ್ಲಿ? ನೀವ ಕ್ಯಾಮ್ರಾಮ್ಯಾನ್. ಮೊದಲು ನಿಮಗೆ ಅದ್ಭುತವಾದ ಒಂದು ಸೆಲ್ಯೂಟ್. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಅದ್ಭುತವಾದ ಒಂದು ನಿಮ್ಮ ಅಡುಗೆ ಚಾನಲನ್ನು ಕಟ್ಟಿಕೊಟ್ಟಿದ್ದೀರಿ. ಎಷ್ಟು ಚಂದ ಇರುತ್ತೆ ನಿಮ್ಮ ಶಾರ್ಟ್ಸು ಅಂತಂದ್ರೆ ನಾವು ಮಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ನೀವು ಮಾಡ್ತೀರಿ. ಏನು ಮೊದಲೇ ಅಲ್ಲಿ ಫೋಟೋಗ್ರಫಿ ಕಲ್ತಿದ್ದೀರಿ ನೀವು? ಇಲ್ಲ ಸರ್. ಇಲ್ಲ. ಹೆಂಗೆ ಕಲ್ತ್ರಿ ಮತ್ತೆ? ಎಲ್ಲ ಯೂಟ್ಯೂಬ್ ಕಲ್ಸಿ ಸರ್ ನಮಗೆ. ಫೋಟೋಗ್ರಫಿನ ಅದ್ರ ನೋಡಿ ಕಲ್ತಿದ್ದೀರಾ? ಹೌದು ಸರ್. ಅಬ್ಬಬ್ಬಬ್ಬಬ್ಬ, ಅದು ಹೆಂಗ್ರಿ ಸಾಧ್ಯ? ಹಂಗಾರೆ ಸರ್ ಅದು ಒಂಥರ ಶಾಲೆ ಏನು ಭಾಳ ಕಲ್ತಿಲ್ರಿ ಸರ್ ನಾವು. ಹಾಂ. ಹಂಗಾಗಿ ಯೂಟ್ಯೂಬ್ನಾಗ ನೋಡ್ತಾ ಅದ್ರಾಗ ಕಲ್ತೇವೆ ಸರ್. ಹೌದಾ? ಹೌದು ಸರ್. ಓಕೆ. ನಿಮ್ಮನ್ನು ಮತ್ತೆ ವಿವರವಾಗಿ ಮಾತಾಡಿಸ್ತೀನಿ. ನಿಮ್ಮ ಪರಿಚಯ ಮಾಡ್ಕೊಳ್ಳೋದಾದರೆ ನೀವೇನು ಓದಿದ್ದೀರಾ? ಏನು SLC ಓದಿರಿ ಸರ್. SLC ಅಷ್ಟೇ ಓದಿರಿ? ಹಾಂ. ಓಕೆ. ಆಮೇಲೆ ಏನು ಕೆಲಸ ಮಾಡ್ತೀರಿ? ಮೀನು ಹಿಡ್ತೀವಿ ಸರ್. ಮೀನು ಹಿಡಿತೀರಿ? ಮೀನು ಹಿಡಿದು ಈ ಕೆಲಸ ಮಾಡ್ತೀರಿ? ಹ್ಞೂ ಸರ್. ಹಾಂ. ಸೋಮವಾರ ಒಮ್ಮೆ ವಿಡಿಯೋ ಮಾಡ್ತೀವಿ ಸರ್. ಹಾಂ. ನಡ್ದಿನದಾಗೆಲ್ಲ ಮೀನು ಹಿಡ್ತೀವಿ ಸರ್. ಎಲ್ಲಿ ಹಿಡಿತೀರಿ? ಎಲ್ಲಿ ಹೊಳಿ ಮೀನು? ಇಲ್ಲ ಸರ್, ನಮ್ಮ ತುಂಗಭದ್ರಾ. ತುಂಗಭದ್ರಾ ನದಿ ಮೀನು ಹಿಡಿಯೋ ಕೆಲಸ ನಿಮ್ದು? ಹ್ಞೂ ಸರ್. ಮೀನು ಹಿಡಿದು ಮಾರ್ತೀರಾ? ಹಾಂ, ಮಾಡ್ತೀವಿ ಸರ್. ಓಕೆ. ಓ, ಅದ್ಭುತ. ನೀವು ಫೋಟೋಗ್ರಫಿನ ಮತ್ತೆ ಬೇರೆ ಏನಾರು ಮಾಡ್ತೀರಾ ನೀವು? ನಾವು ಮೀನು ಹಿಡ್ತೀವಿ ಸರ್ ಫಸ್ಟಿಗೆ. ಇವಾಗ ಇದನ್ನ ಪೂರ್ತಿ ನಿರ್ವಹಣೆ ಮಾಡಿಕಂತ ಹೊಂಟವ್ ಸರ್. ಓಕೆ. ಹಾಂ. ನೀವು ಸರ್? ನಮ್ಮ ಹೆಸರು ನಾಗರಾಜ್ ಅಂತ. ನಾವು ಅಮ್ಮಲಿ ಕೆಲಸ ಮಾಡ್ತಾವ ಸರ್. ಅಮ್ಮಲಿ ಕೆಲಸ ಮಾಡ್ತಾವ್ರಿ. ನಾವು ಓದಿರೋ 4ನೇ ಪಾಸ್ ಆಗಿರೋ ಅಷ್ಟೇ, ಮತ್ತೇನಲ್ಲ. ಎಲ್ಲ ನಮ್ಮ ಕ್ಯಾಮ್ರಾಮನ್ದೆಲ್ಲ ಎದುರಾಗಿರೋದ್ರಿ ನಾವು. ಹಂಗ ಲಾಕ್ಡೌನ್ ಖಾಲಿ ಕುತ್ಕೊಂಡಿದ್ವಿ. ಖಾಲಿ ಹಾಕೊಂಡಿರ್ತೀರಿ, ಬರ್ರಿ ಹಿಂಗೇನ್ರ ಮಾಡೋಣ ಅಂದ್ ಒಂದು ಐಡಿಯಾ ಕೊಟ್ರು. ನಡಿ ಅಂದ್ ಅವ್ರಿಗೆ ಸಾಥ್ ಕೊಟ್ರಿ ಸರ್. ಇಲ್ಲಿ ಮಟ್ಟ ಅವ್ರು ಕರ್ಕೊಂಡ್ ಬಂದಾರ. ಅವ್ರಿಗೆ ಹೆಮ್ಮೆ ಐತಿ ಸರ್ ಅವ್ರು ಮಾತಾಡಕ್. ಓ, ಅದ್ಭುತ. ನೀವ್ರಿ? ನೀವು ಮೀನು ಹಿಡಿತೀರಿ? ಓಕೆ. ಎಲ್ಲ ಮೀನು ಹಿಡಿಯಾರ ನೀವು? ಓಕೆ. ಹಾಂ. ಇವತ್ತು ರಜಾನಾ ನಿಮ್ದ? ಎಲ್ಲಿ ಮಾರ್ತೀರಿ? ಒಂದು ತೊಗೊಂಡಾಗಿ ಇಲ್ಲೇ ಮಾರ್ತಾವ್ರಿ. ಇಲ್ಲೇ ಇದಾವ್ರಾಗ? ಇಲ್ಲೇ ಮೇಡ್ಲಾರಿ. ಹೌದಾ? ದಿವಸ? ಎಷ್ಟು ಹಿಡಿತೀರಿ? ಎಷ್ಟು ಮಾರ್ತೀರಪ್ಪ? ದಿನ ಒಂದು 10 kg 5 kg. ನೀರು ಬಂದಾಗ ಬೆಳದಲ್ರಿ. ನೀರು ಕಡಿಮೆ ಇದ್ದಾಗ ಮಾತ್ರ ಅವು ಸ್ವಲ್ಪ ಬೆಳೆದವು. ಹೌದನಾ? ಈಗ ನೀರಿದ್ದಾಗ ಸಮೃದ್ಧಿ ನಿಮ್ದು. ಹಾಂ ರೀ. ಓಕೆ. ರೆಡಿ ಆಗಿರನಿ ಈಗೆಲ್ಲ? ಹ್ಞೂ ಸರ್. ಎಲ್ಲ ಏನು ಮಾಡ್ತೀರಿ ಇವತ್ತು ಅಡಿಗೆ? ಇವತ್ತು ಸರ ಮಟನ್ ಬಿರಿಯಾನಿ ಮಾಡಕಂತ ಮಾಡಿ. ಮಟನ್ ಬಿರಿಯಾನಿ ಮಾಡಕಂತ ಮಾಡ್ರಿ? ಎಲ್ಲ ರೆಡಿ ಐತಾ? ಇವು ಗಾಡಿ ನಿಮ್ದು? ಹೌದು ಸರ್. ಓಕೆ. ಬೈಕ್ನಾಗ ಕಟ್ಕೊಂಡ್ ಹೋಗ್ರಿ ಎಲ್ಲ ಸಾಮಾನು. ಒಂದೊಂದು ಗಾಡಿಯಾಗ ಈ ತರ ಸ್ಟ್ಯಾಂಡ್ ಕಟ್ಕೊಂಡ್ ಅದ್ರ ಮೇಲೆ ಹಗ್ಗಕ್ಕೆ ಬೇಕಂದ್ ಹೋಗ್ರಿ ಬೈಕ್. ಇದ್ರಾಗೆಲ್ಲ ರೆಡಿ ಐತಿ ಈಗ? ಡಬ್ಬರ್ ಎಷ್ಟ ಸರ್? ಡಬ್ಬರ್ ಎಷ್ಟ? ಸಂತೆ ಮಾಡ್ಕೊಂತವ್ರಿ. ಆಲ್ರೆಡಿ ಈಗೆಲ್ಲ ಮಟನ್ ಎಲ್ಲ ತಗೊಂಡವ್ರಿ. ತರಕಾರಿ ಅವನು ತಗೊಂಡೇವಿ. ಇನ್ನೊಂದು ಸಣ್ಣ ಪುಟ್ಟ ಸಾಮಾನು ಅದಾವ ಸರ್. ತಗೊಂಡು ನಮ್ಮೂರ ಕೇರಿ ದಂಡಿ ಹೋಗ್ತೇವೆ ಸರ್. ಹೊಳಿ ಎಷ್ಟು ದೂರ ಐತಿ ಇಲ್ಲಿಂದ ಸರ್? ಒಂದು 3 ಕಿಲೋಮೀಟರ್ ಐತಿ ಸರ್. 3 ಕಿಲೋಮೀಟರ್ ಐತಿ. ಯಾವ ಓಣಿ ಅಂತಾರೆ ಇದಕ್ಕೆ ಸರ್? ಇದು ಜನತಾ ಪ್ಲಾಟ್ ಸರ್. ಬೀರೇಶ್ವರ ಹೈಸ್ಕೂಲ್ ಹಿಂಭಾಗ.
ಬೀರೇಶ್ವರ ಹೈಸ್ಕೂಲ್ ಹಿಂಭಾಗ. ನಮ್ಮ ಸ್ಥಳ ನಮ್ಮ ಮನೆಗಳು ಇರೋ ಸರ್. ಇವೆಲ್ಲ ನಿಮ್ಮ ಮನೆಗಳ ಇಲ್ಲಿ ಇರೋದು? ಹಾಂ ಸರ್, ಇದು ನಮ್ಮ ಮನೆ ಸರ. ಇದು ನಿಮ್ಮ ಮನಿನ? ಇದು ಮಂಜಾಬ್ ಕಾಕರ್ದ್ರಿ. ಈಗ ಅಲ್ಲಿ ಆ ಕಡೆ ಅವ್ರ ಬಾಡಿಗೆ ಅದಾರ, ಈಗ ಮನೆ ಕಟ್ಟಕತ್ತಾರ್ರಿ. ಹಾಂ. ಆಮೇಲೆ ಇವ್ರದ್ದು ಇಲ್ಲಿ ಹಿಂದೆ ಐತ್ರಿ ನಮ್ಮ ತಮ್ಮರ್ದು. ಅವ್ರದ್ದು ಅಲ್ಲಿ ರೋಡ್ ಸ್ಟಾರ್ಟಿಂಗ್ ಅಲ್ಲಿ ಕಾರ್ ತಿರುಗಿಲ್ಲ ಸರ್, ಆ ಕಡೆ ಐತಿ ಸರ್. ಆ ಕಡೆ ಐತೆ. ಓಕೆ ಗೆಳೆಯರೇ, ಪ್ರತಿ ಇವ್ರು ಯಾರ್ಯಾರಿದ್ದಾರೆ ಒಬ್ಬರು ಮನೆ ಪರಿಚಯ ಮಾಡಿಸ್ತೀನಿ, ಅವ್ರ ಕುಟುಂಬ ಪರಿಚಯ ಮಾಡಿಸ್ತೀನಿ. ಈಗ ಅವರು ಅರ್ಜೆಂಟಾಗಿ ಅಡುಗೆ ಮಾಡೋಕೆ ಹೋಗೋದ್ರಿಂದ ಇದನ್ನು ನೋಡ್ಕೊಂಬಿಡಿ, ಆಮೇಲೆ ಅವ್ರಿಗೆ ತೋರಿಸ್ತೀನಿ. ಇವತ್ತು ಮಟನ್ ಬಿರಿಯಾನಿ ಇಲ್ಲಿವರೆಗೆ ನಿಮ್ದ್ರಲ್ಲಿ ಮಾಡಿದ್ದೀರಾ ನೀವು? ಮಾಡಿದ್ವಿ ಸರ್. ಇವತ್ತು ಮಟನ್ ಚರ್ಬಿ ಬಿರಿಯಾನಿ ಮಾಡ್ತೀವಿ ಸರ್. ಚರ್ಬಿ ಬಿರಿಯಾನಿ ಎಷ್ಟು ಕೆಜಿದು ಮಾಡ್ತೀರಿ? ಮಾಡ್ತೀವಿ ಸರ್. ಒಂದು ಎಲ್ಲ ಸೇರಿದ್ರೆ ಒಂದು 12 kg ಹಾಕ ಸರ್. 12 kg ಮಟನ್ ರೈಸ್ ಎಲ್ಲ ಸೇರಿ. ಅಬ್ಬಬ್ಬಬ್ಬಬ್ಬಬ್ಬಾ. ಹಾಂ, ಅದ್ಭುತ. ಹಾಂ, ನೋಡ್ರಿ, ಚರ್ಬಿ ಬಿರಿಯಾನಿ ಅಂತ ಹೊಸದಾಗಿ ಅದನ್ನು ಮಾಡ್ತಾರೆ. ಈಗ ಹೊಳಿ ದಂಡೆಗೆ ಹೋಗಿ ಅದನ್ನು ಮಾಡೋರಿದ್ದಾರೆ. ಸೊ ಇವ್ರ ಜರ್ನಿ ಹೇಗಾಗಿರುತ್ತೆ ನಾವು ಫಾಲೋ ಮಾಡ್ತೀವಿ, ಯಾಕಂದ್ರೆ ನಮಗೂ ಹೊಸದು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಹೆಂಗಂತೇಳಿ. ಬಟ್ ನಿಮ್ಮಷ್ಟು ಚಂದ ನಮಗೇನು ಶಾರ್ಟ್ಸ್ ಇರೋದಿಲ್ಲ. ಸುಮ್ಮನೆ ನಾರ್ಮಲ್ ಆಗಿ ನಮ್ಗೆ ಯೂಟ್ಯೂಬ್ಗೆ ಏನು ಬೇಕು ಅದು ಮಾಡ್ತೀವಿ ನಾವು. ಕತೆ ಕೇಳೋರು, ಬರೀ ಕತೆ ಹೇಳೋರು, ಕತೆ ಅನ್ಸೋರು. ಚೆನ್ನಾಗಿ ಬರ್ತಾವ ಸರ್ ನೀವು ಎಲ್ಲ. ನೋಡ್ರಿ, ನೋಡ್ತಾವ ಸರ್. ಹಾಂ, ಬರ್ರಿ ಬೀಗ್ರೆ, ಭಾಳಷ್ಟು ಮಂದಿ ಅಲ್ಲಿ ತಗರಿ ಅಂತಂದೆಲ್ಲ ಬರ್ತಾವಲ್ಲ ಸರ್. ಬರ್ರಿ ಬೀಗ್ರ ಊಟ ಮಾಡೋಣ ಅಲ್ಲ, ಭಾಳಷ್ಟು ಮಂದಿ ಅಲ್ಲಿ ತಗರಿ ಅಂತ. ಹಾಂ, ಭಾಳ ಮಂದಿ ಅಲ್ಲಿ ತಗೋರಿ. ಅದ ನೋಡಿ, ನಮಗೆ ಭಾಳ ಕೋಇನ್ಸಿಡೆನ್ಸು. ನಾವು ಭಾಳ ಹತ್ತಿರ ಇದೀವಿ ಅಲ್ವಾ? ಭಾಳ ಮಂದಿ ಅಲ್ಲಿ ತಗೋರಿ. ನೀವು ದಿವಸ ಜನಕ್ಕೆ ಅಡುಗೆನ ಹಂಚ್ತಾ ಇದ್ದೀರಿ, ಊಟದ ಪರಿಮಳ ಹಂಚ್ತಾ ಇದ್ದೀರಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಹುಡುಗರು ಹಿಂಗೆ ದೊಡ್ಡ ಸಾಧನೆ ಮಾಡೋರು ಅನ್ನೋದು ನನಗೆ ಭಾಳ ಖುಷಿ ವಿಚಾರ. ಹಾಗಾಗಿ ನಾನು ಹುಡುಕೊಂಡು ಬಂದೆ. ಬರ್ರಿ ಹಂಗಾರೆ ಈಗ ಇದು ಮತ್ತೇನೇನು ರೆಡಿ ಮಾಡ್ಕೊಂಡಿದ್ದೀರಿ? ಈಗ ಕಟ್ಟಿಗೆ ಒಂದು ಪಾತ್ರೆ ಕಟ್ಕೊಂಡು ಸೇದ ಸರ್. ಹೋಗೋರಿ ಚಲೋ. ಕಟ್ಟಿಗೆನ ತೊಗೊಂಡು ಹೋಗ್ಬಿಡ್ತೀರಿ? ಹಾಂ ಸರ್, ಕಟ್ಟಿಗೆ ಒಟ್ಟು ಅಲ್ಲಿ ಹೋಗಿ ಏನೂ ಕಾಯಂಗಿಲ್ಲ? ಇಲ್ಲ ಸರ್, ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂತೀವಿ ಸರ್. ಹೌದಾ? ಸೋಮವಾರಕ್ಕೊಮ್ಮೆ? ಹೌದು ಸರ್. ಎಷ್ಟು ದಿವಸಕ್ಕೊಮ್ಮೆ ಹಾಕ್ತೀರಿ ನೀವು? ವಾರಕ್ಕೆ ಒಂದ ಸರ್. ವಾರಕ್ಕೆ ಒಂದ? ಹಾಂ, ಡಿಮಾಂಡ್ ಭಾಳ ಇರ್ಬೇಕಲ್ಲ, ಯಾಕೆ ಒಂದ ಹಾಕಿದ್ರಿ? ಅಂದ್ರೆ ಎಲ್ಲರೂ ಸರ್ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸರ್. ಹಂಗಾಗಿ ಒಂದ್ ದಿವ್ಸ ನಮ್ಮೂರಾಗ ಸಂತ ಇರ್ತದೆ ಸರ್. ಸಂತ ಇದ್ದ ದಿವ್ಸ ತರಕಾರಿ ಎಲ್ಲ ಸಿಗುತ್ತೆ ಸರ್ ನಮ್ಮೂರಾಗ ಅವತ್ತಿನ ದಿವಸ. ಹಂಗಾಗಿ ಅವತ್ತ ಫಿಕ್ಸ್ ಮಾಡ್ಕೊಂಡ ಸರ್. ಓಕೆ, ಸೂಪರ್. ಇವತ್ತು ಸಂತೆ ಐತಿ? ಸೋಮವಾರಕ್ಕೊಮ್ಮೆ ಸಂತೆ? ಹೌದು ಸರ್. ಓಕೆ. ಹಾಂ, ನಮ್ಮ ಮುಂಜಾಪ ಅವರು ಎಲಿಬಳ್ಳಿ ಕೆಲಸ ಮಾಡ್ತಾರೆ ಸರ್. ಅವ್ರು ಎಲಿಬಳ್ಳಿ? ಹಾಂ. ಅವ್ರಿಗೆ ರಜೆ ಇರ್ತೈತ್ರಿ ಅವತ್ತು, ಇವ್ರಿಗೆ ರಜೆ ಇರ್ತೈತಿ. ಅವ್ರಿಗೆ ರಜೆ ಇರಲ್ರಿ, ಅವ್ರ ಅವತ್ತು ರಜೆ ಮಾಡ್ಕೊಂಡ್ ಬರ್ತಾರೆ. ಓಕೆ. ಹಾಂ ಹಾಂ ಹಾಂ. ಶಿವರೇ, ಹಿಂಗೆ ಮಾಡ್ಬೇಕಂತ ನಿಮ್ಗೆ ಯಾವಾಗ ತಲೆಗೆ ಬಂತದ ಹಿಂಗೊಂದು ಮಾಡ್ಬೋದು ಅಂತ ಹೇಳಿ? ಸರ್, ಅದು ಮೊದಲು ನಾವು ಲಾಕ್ಡೌನಾಗೆಲ್ಲ ಫ್ರೀ ಇದ್ವಲ್ರಿ, ಆ ಟೈಮ್ನಾಗ ಯೂಟ್ಯೂಬ್ನಾಗ ನೋಡ್ಕೊಂಡ್ರೆ ಒಂದು ಮನ್ಯಾಗ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರು ಸರ್, ಕುಕಿಂಗ್ ಚಾನಲ್. ನಾವು ಹೆಸರೇನು ಇಟ್ಟಿದ್ರಿ? ಅದು ಅವಾಗ ನಾನು ಇಟ್ಟಿದ್ರು ಸರ್. ಈಗ ಮತ್ತೆ ಬದಲಿ ಮಾಡೀವಿ, ಫ್ಯಾಮಿಲಿ ಕುಕಿಂಗ್ ಅಂತ ಮಾಡ್ಯಾವ್ರಿ. ಅಂದ್ರೆ ವಿಡಿಯೋಸ್ ಎಲ್ಲ ಹಾಕಲ್ರಿ. ಈಗ ಅದಕ್ಕೆ ಇದನ್ನ ಮಾಡಿದ್ರೆ ಸಾಕಂದ್ರೆ ಅದನ್ನೇನು ಕಂಟಿನ್ಯೂ ಮಾಡಕತ್ತೀವಿ. ಹಂಗೆ ಮಾಡಿದ್ರಿ ಒಂದು ಸಣ್ಣದಾಗಿ? ನಿಮಗೆ ಬಂತು ಒಂದು ಐಡಿಯಾ? ನೀವು ಒಬ್ಬರೇ? ಹೌದು ಸರ್, ಮನ್ಯಾಗ ಫ್ಯಾಮಿಲಿ ಜೊತೆಗೆ ಮಾಡಿದ್ವಿ ರೀ. ಅವಾಗ ಅದು ಒಂದು 2-3 ತಿಂಗಳಾಗ ಚೆನ್ನಾಗಿ ಇದಾತ್ರಿ. ಲಾಕ್ಡೌನಾಗೆಲ್ಲ ನಮಗೆ ಅದ್ರಂತ್ರ ಒಂದು ತಾನ ಸಿಕ್ತ್ರಿ. ಅವಾಗ 1 ವರ್ಷ ಆಯ್ತು ರೀ. ಮತ್ತು ನೆಕ್ಸ್ಟ್ ವರ್ಷ ಮತ್ತೆ ಲಾಕ್ಡೌನ್ ಆತಲ್ಲ ಸರ್ 21ರಾಗ. ಈಗ ವರ್ಷ ಹಿಂಗೆ ಲಾಕ್ಡೌನ್ ಅನ್ನಪ್ಪ ಹೆಂಗೆ ರೀ ಜೀವನ, ಹೆಂಗೆ ಮತ್ತೆ ಹೆಂಗೆ ಅನ್ನೋದು ಖಾಲಿ ಕೂತಂದು ಏನಾಗತ್ತೆ ಮನುಷ್ಯ. ಆಮೇಲೆ ನಾವೇನು ಮಾಡಿದ್ರಿ, ನಾವು ಈ ಥರ ಮಾಡೋದು ನೋಡಿ ಮತ್ತೆಲ್ಲ ಇಲ್ಲಿ ಸ್ನೇಹಿತರೆಲ್ಲ ಕಟ್ಟಿ ಮೇಲೆ ಕೂತ್ಕೊಂತಿದ್ವಲ್ರಿ. ಈ ಬೇರೆ ಸ್ಟೇಟ್ ಒಳಗೆ ಟೀಮ್ ವರ್ಕ್ ಸೇರ್ಕೊಂಡು ಚಾನಲ್ಗಳು ಅದಾವಲ್ರಿ, ಅವನ್ನೆಲ್ಲ ನೋಡ್ತಿದ್ವಿ ರೀ. ನಾವು ಯಾಕೆ ಈ ಥರ ಒಂದು ಚಾನಲ್ ಕಟ್ಟಬಾರ್ದು, ನೋಡೋಣ ಜನ ಕೈ ಹಿಡಿತಾರ ಅಂತಂದು ಹೇಳಿ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ವಿ ರೀ. ಒಂದು 5-6 ವಿಡಿಯೋ ಮಾಡಿದ್ವಿ ರೀ. 5 ವಿಡಿಯೋ ಮಾಡತ್ಲೆ ಒಂದು ವಿಡಿಯೋ ವೈರಲ್ ಆಗಿ ನಮಗೆ ಅದ್ರಂತ್ರ ಭಾಳ ರೆಸ್ಪಾನ್ಸ್ ಸಿಕ್ತ್ರಿ. ಅದು ನಮಗಿನ್ನೂ ಜನ ಕಮೆಂಟ್ ಮುಖಾಂತರ ಲೈಕ್ ಮಾಡೋ ಮುಖಾಂತರ ಭಾಳ ಹುಮ್ಮಸ್ಸು ಬಂತ್ರಿ ನಮಗೆ. ಹಂಗಾಗಿ ಕಂಟಿನ್ಯೂ ಮಾಡ್ಕೊಂತ ಬಂದ್ರಿ. ಜನ ಇಲ್ಲಿವರೆಗೂ ಕರ್ಕೊಂಬಂದಾರಿ ನಾವು. ಅದ್ಭುತ ಜರ್ನಿ ಬಿಡ್ರಿ. ಹಾಂ, ಯಾಕೆ ಅಂತಂದರೆ ಬೇಕಾದಷ್ಟು ಚಾನಲ್ಗಳು ನೋಡಿದ್ದೀವಿ. ನಿಮ್ಮದು ಇನ್ಫಾರ್ಮೇಟಿವ್ ಚಾನಲ್. ಯಾರ ಒಂದು ಅಡುಗೆ ಮಾಡ್ತಾರೆ ಅಂತಂದರೆ ಬೇಕಾದಷ್ಟು ಭಾಳ ವಿವರವಾಗಿ ಮಾಡ್ತೀರಿ. ಅದರಲ್ಲಿ ನಿಮ್ಮ ಶಾರ್ಟ್ಸ್ ಅಂತೂ ನೋಡೋಕೆ ಅದ್ಭುತವಾದ ಚಂದ ಇರ್ತದೆ. ಏನಿಗೆ ಅದನ್ನು ಹೆಂಗೆ ಯೂಟ್ಯೂಬ್ನಲ್ಲೇ ನೋಡಿ ಅಷ್ಟು ಹಂಗೆ ಕಲಿಯೋದು ಹೆಂಗೆ ರೀ ಅದು ನಿಮ್ಮ ಫೋಟೋಗ್ರಫಿದು? ಒಂದೊಂದು ಅಲ್ಲ, ನಮ್ಮ ಕಲಿಬೋದು ಇಲ್ಲ ಅಂತೇನಿಲ್ಲ. ಒಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ, ಒಂದಿಷ್ಟು ಸಿಕ್ಕಲ್ಲ. ಎಲ್ಲಿ ತೊಗೋಬೇಕು, ಕ್ಯಾಮ್ರಾ ಎಲ್ಲಿ ತೊಗೋಬೇಕು, ಹೆಂಗೆ ಮಾಡಬೇಕು, ಏನು ಕತೆ ಭಾಳ ಸ್ಟಾರ್ಟಿಂಗ್ ಸರ್ ಕ್ಯಾಮ್ರಾದಾಗ ಏನು ಮಾಡಲಿಲ್ಲ ಸರ್. ನಾವು ಮೊಬೈಲ್ನಾಗ ಮಾಡಿದ್ವಿ ಫಸ್ಟಿಗೆ ಮೊಬೈಲ್ನಾಗ ಮಾಡಿದ್ರಿ. ಅವು ಮತ್ತು ಈಗ ಹೆಂಗೆ ಮಾಡಿದ್ರಿ, ಕಮೆಂಟ್ನಾಗ ಇನ್ನೂ ನೀವು ಕ್ವಾಲಿಟಿ ಇಂಪ್ರೂವ್ ಮಾಡ್ಕ್ಯಾರಿ ಅಂತಂದೇಳಿ ಕಮೆಂಟ್ಗಳು ಬರಕತ್ತಿದ್ವಿ ರೀ. ಅವಾಗ ಒಂದು ಸಣ್ಣದೊಂದು ಕ್ಯಾಮ್ರಾ ತಗೊಂಡ್ವಿ ರೀ. ಅದನ್ನು ಯೂಟ್ಯೂಬ್ನಾಗ ಟ್ಯೂಟರಲ್ಲಿ ನೋಡಿ ಹಂಗೆ ಮಾಡಿ ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಂತ ಬಂದ್ವಿ ರೀ. ಸ್ಟಾರ್ಟಿಂಗ್ ಏನೋ ಇದಾಗಲಿಲ್ಲ ರೀ. ಬರ್ತಾ ಅದು ಕೈಯಾಗಿತ್ತಂದ್ರೆ ಅದು ಕಲಿಸ್ತದೆ ಸರ್. ಅದಲ್ಲ ಕಲಿಸ್ತದೆ ಸರ್. ಅದು ಇಚ್ಛೆ ಇರ್ಬೇಕು. ಹೌದು ಸರ್, ನಮಗೆ ಇಂಟ್ರೆಸ್ಟ್ ಇರ್ಬೇಕು ಸರ್. ಕಲಿಬೇಕನ್ನೋದು, ಅದು ಮಾಡ್ಬೇಕನ್ನೋದು ಚಾಲ ಇತ್ತಂದ್ರೆ ಸರ್ ಏನಾದರೂ ಸಾಧಿಸ್ಬೋದು ಸರ್. ಅದ್ಭುತ. ಹಾಂ, ಇದು ಒಂದೇ ಗಾಡಿಗೆ ತೊಗೊಂಡೋಗ್ತೀರಿ ಮತ್ತೆ? ಇಲ್ಲ ಸರ್, ಒಂದು 3-4 ಬೈಕ್ ಅದಾವ್ರಿ. 3-4 ಬೈಕ್ ಅದಾವ. ಎಲ್ಲರೂ ಬೈಕ್ ಅದು ತೊಗೊಂಡು ಹೊಂಟು ಬಿಡ್ತೀರಿ? ಹ್ಞೂ ಸರ್. ಹಾಂ, ಓಕೆ. ಹಾಂ,
ಇಲ್ಲಿ ಇಷ್ಟು ಸಾಮಾನು ಅದಾವಲ್ಲ ಏನ ನೀವು ಹೌದು ಸರ್ ಇವೆಲ್ಲ ಎಲ್ಲ ಪಾತ್ರೆ ಸತ್ತೂರಿ ಬಡ್ಡಿ ಹಾಂ ಇವೆಲ್ಲ ಕೊಡಪಾನ ನೀರು ಪಾರ ಎಲ್ಲ ತುಂಬ್ಕೊಂಡು ಕೊರೆ ಓ ನೀರನ್ನು ತೊಗೊಂಡೋಗ್ಬಿಡ್ತೀರಾ ಇಲ್ಲಿ ಇದು ತೊಳೆದು ನೀರು ಹಿಡ್ಕರ್ ಹ್ಞೂ ರೀ ಸರ್ ಹಾಂ ನೀರು ತಗೊಂಡು ಹಾಂ ಈ ಬರ್ತಾ ಇವನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡ್ರಿ ಒಂದೊಂದು ಹೌದು ಸರ್ ಸ್ಟಾರ್ಟಿಂಗ್ ಎಲ್ಲ ಮನೆಗಿದ್ದವ ತಗೊಂಡಿವ್ರಿ ಮನೆಗಿದ್ದವ ಪಾತ್ರೆ ದಬರಿ ಹಾಂ ಎಲ್ಲ ತಗೊಂಡ ಮಾಡ್ಯಾವ್ರಿ ಹಾಂ 1 ವರ್ಷ ಮಟ್ಟ ಮನೆಗಿದ್ದವ ಯೂಸ್ ಮಾಡ್ಯಾವ್ರಿ ಈಗ ಬರ್ತಾ ಎಲ್ಲ ಅದ್ರೂ ಅದಾವ್ರಿ ಸೆಟ್ ಅದ್ರದಕ್ಕೋಸ್ಕರನೇ ಮಾಡ್ಬಿಟ್ರಿ ಹೌದು ಆ ತಡಪಲ್ಲಿ ಅದಕ್ಕೆ ಅದನ್ನ ತೊಗೊಂಡಕ್ಕಿರಿ ಇಲ್ಲ ಇದು ಇಲ್ರಿ ಇದು ಕಟ್ಗಿ ಮುಚ್ಚಾವ್ರಿ ಅಲ್ಲಿ ಐತ್ರಿ ಮಳೆ ಬಂದ್ರೆ ಹೊಚ್ಕೊಳಕ್ರಿ ಓ ಹೊಚ್ಕೊಂಡು ಮಾಡಿ ಹೊಚ್ಕೊಂಡ್ ಕುತ್ಕೊಂತಾವ್ರಿ ಮಳೆ ಬಂದ್ರೆ ಓಕೆ ಓ ಸೂಪರ್ ನಿಮ್ದು ಹಾಂ ಮೊದಲು ಮನೆಗೆ ಮಾಡ್ತಿದ್ದೀರ ಹೊರಗೆ ಮಾಡ್ತಿದ್ರಿ ನಮ್ಮ ಟೀಮ್ ಸರ್ ಇಲ್ಲ ಸರ್ ನಾವು ಸ್ಟಾರ್ಟಿಂಗ್ ಅಂದ್ರೆ ಹೊರಗನ ಮಾಡ್ಕೊಂತ ಬಂದವ್ರಿ ನಾವು ಅಷ್ಟೇ ರೀ ಫಸ್ಟಿಗೆ ಮನೆಗೆ ಮಾಡಿದ್ದಂದ್ರೆ ಮನೆಗೆ ಮಾಡಿದ್ದು ಈಗ ನಮ್ಮ ಟೀಮ್ ವರ್ಕ್ ಎಲ್ಲ ಏನಂದ್ರೆ ಹೊರಗೆ ಹೋಗ್ತಾರ ಎಲ್ಲ ಔಟ್ಡೋರ್ ಸರ್ ಈಗ ಹೋಗಿ ಎಷ್ಟೊತ್ತಾಗುತ್ತಿದೆ ಸರ್ ಇವಾಗ ಹೋದ್ರೆ ಹೆಚ್ಚು ಕಮ್ಮಿ ಸಾಯಂಕಾಲ ನಮ್ದು 6 ಗಂಟೆ ಮಟ್ಟ ಆಗ ಸರ್ 6 ಗಂಟೆ ಮಟ್ಟ ಆಗುತ್ತಾ ನೀವು ಒಂದು ಅಡುಗೆ ಮಾಡಿ ತೋರಿಸ್ಬೇಕಂದ್ರೆ ಅದು ಅಷ್ಟು ತಾಸು ಆಗುತ್ತಾ ಹ್ಞೂ ಸರ್ ಓ ಹಾಂ ಇವಾಗ ಹೋದ್ರೆ ಸರ್ ನಾವು ಹೆಚ್ಚು ಕಮ್ಮಿ 6 ಗಂಟೆ 6:30 ಹಿಂಗೆ ಟೈಮ್ ಆಗತ್ತೆ ಸರ್ ಹೌದಾ ಊಟ ಗೀಟ ಎಲ್ಲ ಮುಗಿದು ಎಲ್ಲ ಅನ್ನತ್ಲನ 6 ಗಂಟೆ 6:30 ಆಗತ್ತೆ ಸರ್ ಓ ಅಷ್ಟು ಟೈಮ್ ಬೇಕಾ ಹೌದು ಸರ್ ಪ್ರತಿಯೊಂದನ್ನ ಎಲ್ಲದನ್ನ ಕ್ಲಿಪ್ ತೋರಿಸ್ಬೇಕಲ್ಲ ಸರ್ ಹಾಂ ಹಂಗಾಗಿ ಟೈಮ್ ಭಾಳ ತಗೊಂತ ಸರ್ ಈಗ ಸಡನ್ನಾಗಿ ಹುಡುಗರಾಗಿ ಮಾಡಿದ್ರೆ ಏನು ಸರ್ 1 ತಾಸು 2 ತಾಸ್ನಾಗ ಎಲ್ಲ ಮಾಡಿ ಮುಗಿಸ್ಬೋದು ಸರ್ ಅದನ್ನ ಪ್ರತಿಯೊಂದನ್ನ ಇಂಚಾಗಿನೇ ಎಳೆ ಬಿಡಿಸಿ ತೋರಿಸ್ಬೇಕಲ್ಲ ಸರ್ ನಮ್ಮ ಮಂಜಾಪ್ಪ ಅವ್ರು ಬಂದ್ರಿ ಹಾಂ ಬಂದ್ರ ಹಂಗಾಗಿ ಸರ್ ಟೈಮ್ ಭಾಳ ತಗೊಂತದ ಹಾಂ ನಮಸ್ಕಾರ ರೀ ಸರ ನಮಸ್ತೆ ಹಾಂ ಖುಷಿ ಆಯ್ತು ನಿಮ್ಮ ತಂಡನ ಮಾತಾಡಿಸ್ತಿದ್ದೆ ಒಂದು ಫೋನಿಗೆ ಬಂದ್ಬಿಡ್ರಿ ಸರ್ ಅಂತಂದ್ರಿ ಭಾಳ ಖುಷಿ ಆಯ್ತು ನನಗೆ ಇವತ್ತು ನೀವು ಅಡುಗೆ ಮಾಡ್ತೀರಂತನೂ ಗೊತ್ತಿರಲಿಲ್ಲ ಸುಮ್ಮ ಮಾತಾಡಿಸ್ಬಾರ್ರಿ ನಿಮ್ಮನ್ನೆಲ್ಲ ಅಂತ ಮಾಡಿದ್ದೆ ಅಡುಗೆ ಅಂದ ತಕ್ಷಣ ಮತ್ತು ಊಟ ಮಾಡೋಣ ಯಾಕೆ ಅದು ಜನಕ್ಕೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ನಾವು ನಿಮ್ಮನ್ನ ನೋಡೋ ಭಾಗ್ಯ ಆತಲ್ರಿ ಇವತ್ತು ನಾವು ಇದ್ರ ನೋಡ್ತೀವಿ ಯೂಟ್ಯೂಬ್ನಾಗ ಇವತ್ತು ನಾವು ನಿಮ್ಮನ್ನ ನೋಡೋ ಭಾಗ್ಯ ಸಿಗ್ತಲ್ಲ ಇದಕ್ಕೆಲ್ಲ ಕಾರಣ ಆಗಿದ್ದು ಮೊದಲನೇದು ನಮ್ಮ ಡಿಜಿಟಲ್ ಮಾಧ್ಯಮ ಆಕರ್ಷ ಮತ್ತು ನಂದಿನಿ ಮೇಡಮ್ ಅವರು ನಿಮ್ಮನ್ನು ಅಡ್ರೆಸ್ ಕೊಟ್ಟು ನಿಮ್ಮ ಫೋನ್ ನಂಬರ್ ಕೊಟ್ಟು ಅಡ್ರೆಸ್ ಗೊತ್ತಿತ್ತು ಫೋನ್ ನಂಬರ್ ಗೊತ್ತಿರಲಿಲ್ಲ ಹಾಗಾಗಿ ಆಕರ್ಷ ಅವರೇ ನಂದಿನಿ ಮೇಡಮ್ ಅವರೇ ನಿಮಗೊಂದು ದೊಡ್ಡ ಥ್ಯಾಂಕ್ಸು ನಿಮ್ಮನ್ನ ಏನು ಅನ್ನಿಸ್ತು ಮೊದಲು ಅವ್ರದ್ದೇ ಹೇಳ್ಬೇಡ ಅವ್ರು ವಿಡಿಯೋ ಮಾಡ್ಕೊಂಡು ಹೋದಾಗ ಏನು ಅನ್ನಿಸ್ತು ನಿಮಗೆ ಇಲ್ಲಿ ನಮ್ಮ ಮಾವ ಹಾಂ ಹೇಳ್ರಿ ಬರ್ರಿ ಎಲ್ಲರೂ ಬರ್ರಿ ಹಾಂ ನಮಗೆ ಅವ್ರ ವಿಡಿಯೋ ಮಾಡ್ಕೊಂಡ್ರೆ ಭಾಳ ಖುಷಿ ಆಯ್ತು ರೀ ಹಾಂ ಅವ್ರ ಅವತ್ತು ಸರ್ ಅವರು ನಂದಿನಿ ಮೇಡಮ್ ಮತ್ತು ಸರ್ ಹಾಂ ಆಕರ್ಷ ಅವ್ರು ನಮ್ದು ಏನು ಕಷ್ಟ ನಾವು ಯಾವ ಥರ ಮಾಡ್ತೀವಿ ಏನು ಅನ್ನೋದೆಲ್ಲ ಕರ್ನಾಟಕಕ್ಕೆ ಎಲ್ಲ ತೋರಿಸ್ಕೊಟ್ರು ಸರ್ ಅವರು ನಮ್ದು ಹಿಂದೆ ಎಷ್ಟು ಕಷ್ಟ ಐತಿ ಏನು ಅಂತ ಎಲ್ಲನೂ ಅವರೆಲ್ಲ ತೋರಿಸ್ಕೊಟ್ರು ತುಂಬ ಧನ್ಯವಾದ ಅವ್ರಿಗೆ ಓಕೆ ಹಾಂ ಅಂದರೆ ಅವಾಗ ನೀವು ಒಂದಿಷ್ಟು ಜನಕ್ಕೆ ಪರಿಚಯ ಆಗ್ತಾ ಹೋದ್ರಿ ಹೌದ್ರಿ ಇನ್ನೊಂದಾದ್ರಿ ಈಗಂತೂ ಬಿಡಿ ಅಂದ್ರೆ ಸರ ಭಾಳ ಜನಕ್ಕೆ ಇವ್ರು ಏನೋ ಚೆನ್ನಾಗದಾರ ಸುಮ್ ಮಾಡ್ಕೊಂತಾರ ಉಣ್ತಾರ ಅನ್ನೋದ ಒಂದು ಕಲ್ಪನೆ ಐತ್ರಿ ಆದ್ರೆ ಅವ್ರು ನಮ್ಮ ಹಿನ್ನೆಲೆ ಎಲ್ಲ ಹೇಳಿದ್ರಲ್ರಿ ಇವರು ಬಡವರು ಸಣ್ಣ ಹಳ್ಳಿಯಾಗ ಒಂದು ಕುಟುಂಬದವ್ರು ಅನ್ನೋದು ಅವಾಗಿದ ಆತ್ರಿ ಓಕೆ ಹಾಂ ಇಲ್ಲ ಭಾಳ ಖುಷಿ ಆಯಿತು ನಾನು ಆ ಎಲ್ಲ ಎಪಿಸೋಡ್ಗಳನ್ನ ನಿಮ್ಮನ್ನು ನೋಡಿದ್ದೀನಿ ನನಗೆ ಪ್ರೇರಣೆ ಆಗಿದ್ದು ಅದೇ ವಿಡಿಯೋಗಳು ನಾವು ತೋರಿಸೋಣ ಇವ್ರನ್ನ ಅವ್ರು ಅದನ್ನೇ ಹೇಳಿದ್ದು ತೋರಿಸಿ ಸರ್ ಉತ್ತರ ಕರ್ನಾಟಕದವ್ರನ್ನ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಯಾಕಂದ್ರೆ ಭಾಳ ಜನ ಗೊತ್ತಿರೋರು ಮಾಡಿರ್ತಾರೆ ಗೊತ್ತಿಲ್ದಂಗೆ ಏನೇನೋ ಆ ಫೀಲ್ಡೇ ಗೊತ್ತಿಲ್ದಂಗೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಬಂದು ಇವತ್ತಿಷ್ಟು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರಿ ನೀವು ಹೌದು ಸರ್ ಬರೀ ನಮ್ಮ ಅವ್ರದ್ರಿ ಹಳೇಂದ್ರದ್ರಿ ಎಲ್ಲ ಅದೇ ಹಳೆಯಮ್ಮ ಒಂದು ಅವ್ರ ಕೃಪೆ ಅದ ಸರ ಅವ್ರಿದ್ರ ನಾವ್ರ ಸರ ನಾವಿದ್ರ ಅವ್ರ ಸರ ಅವ್ರಿಲ್ದ ನಾವೇನು ಮಾಡಕ್ಕಾಗಲ್ಲ ಸರ್ ಹೌದಲ್ರಿ ಈಗ ನಮ್ಮ ಟೀಮ್ ಇಲ್ದ ಏನ್ ಮಾಡಕ್ಕ ಸರ್ ಏನು ಮಾಡಕ್ಕಾಗಲ್ಲ ಸರ್ ನಾ ಕಲ್ಪನೆ ಮಾಡ್ಕೋಬೋದು ಅಷ್ಟೇ ರೀ ಆದ್ರೆ ಅವ್ರಿಲ್ದ ಏನು ಮಾಡಕ್ಕಾಗಲ್ರಿ ಏನು ಮಾಡಕ್ಕೆ ಆಗಲ್ರಿ ಇದು ಒಂದ್ಕೊಂದ್ ಕೊಂಡ್ರಿ ಹೌದು ಸರ್ ಸರಪಣಿ ಆಗುತ್ತಾ ಅಲ್ರಿ ಬೆಳೆಯಕ್ ಕಾರಣ ಅವ್ರ ಫಸ್ಟಿಗೆ ಅದನ್ನ ರೂಪಿಸಿದ್ದ ಅವ್ರು ನಮ್ಮ ಕ್ಯಾಮ್ರಾಮನ್ ಹೌದ್ರಿ ನೋಡ್ರಿ ನಿಮ್ಮನ್ನ ಕೇಳಿದ್ರ ಅವ್ರ ಅಂತಾರ ನಮ್ಮ ಮಾವ ಅಂತಾರ ಅಲ್ರಿ ಅವ್ರು ಹೇಳಿದ್ ಕರೆಕ್ಟ್ ಐತ್ರಿ ನಾವೆಲ್ಲರದ್ರನ್ನ ಆಕತಿ ಅಂದ ಅವ್ರು ಪ್ರಯತ್ನ ಮಾಡಿದ್ರೆ ಅದೇನೋ ಒಂದ್ ಮಟ್ಟಕ್ಕೆ ಹೋಯ್ದಾರ ಈಗ ನಮ್ಮನ್ನ ಒಂದ್ ಮಟ್ಟಕ್ಕೆ ಅಲ್ರಿ ಭಾರಿ ದೊಡ್ಡ ಮಟ್ಟಕ್ಕೆ ನನಗೆ ಇನ್ನೊಂದು ಪ್ರಶ್ನೆ ಇದೆ ನಿಮಗೇನಾದ್ರು ತಮಿಳಲ್ಲೊಂದು ವಿಲೇಜ್ ಕುಕಿಂಗ್ ಅಂತ ಬರ್ತಿತ್ತು ಅದೇನಾದ್ರೂ ಇನ್ಸ್ಪೈರ್ ಆಯ್ತು ಹೌದು ಸರ್ ಅವ್ರು ಮಾಡೋದು ಬಹಳ ಚಂದ ಮಾಡ್ತಾರ ಸರ ಅದನ್ನ ಇನ್ಸ್ಪೈರ್ ತಗೊಂಡ್ ಸರ ನಾವು ಒಂದು ಟೀಮ್ ಕಟ್ಕೊಂಡ್ ಮಾಡೇವಿ ಸರ್ ಹೌದಲ್ಲ ಹೌದು ಸರ್ ಯಾವಾಗ್ಲೂ ನೋಡ್ತಿದ್ರಿ ಅದನ್ನ ನೀವು ನೋಡ್ತಿದ್ವಿ ಸರ್ ನೋಡ್ತಿದ್ರಿ ಯಾಕಂದ್ರೆ ಸರ್ ಈ ಲಾಕ್ಡೌನ್ ಟೈಮ್ನಾಗ ಅಂತ ಮತ್ತೆ ಸರ್ ಇಂಟರ್ನೆಟ್ ಫ್ರೀ ಎಲ್ಲ ಇದ್ದು ಸರ್ ಅವಾಗೆಲ್ಲ ಮತ್ತೆ ಏನಲ್ರಿ ನೋಡ್ತಿದ್ವಿ ಸರ್ ಅವಾಗ ಓಕೆ ನೋಡಿ ಮತ್ತೆ ಒಂದು ಟೀಮ್ ಕಟಾನ
ಆಮೇಲೆ ಸ್ವಲ್ಪ ಎಲ್ಲ ನಮಗೆ ಮಾಹಿತಿ ಸಿಕ್ಕತ್ರಿ, ಸ್ವಲ್ಪ ಮನೆಗೆಲ್ಲ ಮಾಡಿ ಒಂದು ಸ್ವಲ್ಪ ಮಾಹಿತಿ ಸಿಕ್ಕತ್ತೆ, ಕಟ್ ನೋಡಂತ ಮಾಡೋಣ ಅಂತಂದೇಳಿ ಸ್ವಲ್ಪ ಸಣ್ಣದಾಗಿ ಟ್ರೈ ಮಾಡಿದ್ವಿ ಸರ್. ಅದು ಇಷ್ಟು ದೊಡ್ಡ ಆಲ್ಮರವಾಗಿ ಬೆಳೆಸಿ ನಿಲ್ಸ್ಯಾರ ಸರ್ ನಮ್ಮ ಕರ್ನಾಟಕದ ಜನ. ನಾನು ಈಗ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ 23 ಕೋಟಿ ವ್ಯೂಸ್ ಆಗಿದೆ ನಿಮ್ದು. 23 ಕೋಟಿ ಸಾಹೇಬ್ರೆ ಇಲ್ಲಿವರೆಗೆ. ಹೌದು. 22 ಶುರು ಮಾಡಿದ್ದಲ್ಲ ನೀವು? ಹ್ಞೂ ಸರ್. ಅದ್ರಲ್ಲಿ 22 ಅಂತಿದೆ. 2022 ಫೆಬ್ರವರಿ 14. ಫೆಬ್ರವರಿ 14 ಅವಾಗಿಂದ ಶುರು ಆತ. ಹಾಂ ಸರ್. ಈಗ ಒಂದ್ ಹೇಳ್ರಿ, ನಿಮ್ಮ ಮಳೆಯಾರು ಏನಾರ ಶುರು ಮಾಡಿದ್ರೆ ಮೊದಲು ಹೇಳಿದ್ದು ಯಾರಿಗೆ ಇದ್ರಾಗ ನೀವು ಹಿಂಗ್ ಮಾಡೋಣ ಅಂತ ಹೇಳಿ? ನನಗೆ ಹೇಳಿದ್ರು. ಏನ್ ಅಂದಿರಿ ನೀವು? ಅವರು ಮಾವ ಎಲ್ಲಿದೆ ಅಂದ್ರೆ ನಾವು ಊರಿಗೆ ಹೋಗಿದ್ರೆ ಇಲ್ಲಿ ಊರಿಗೆ ಬಂದನಿಂದ ಬಾಯಲ್ಲಿ ಕೆಲಸ ಐತೆ ಅಂದ್ರೆ ಬಂದ್ವಿ. ಬರತ್ಲೆ ಹಿಂಗೆ ಒಂದು ಚಾನಲ್ ಮಾಡಕ್ಕಂತ ಮಾಡಿವಿ. ಹೆಂಗ ಅಂದ ಮಡ ನಡಿಪ ಅಂದ್ವಿ. ಅವ್ರ ಮೇಲೆ ನಮಗೆ ಯಾವಾಗ ನಂಬಿಕೆ ಐತೆ, ಅವರು ಒಂದು ಮಠಕ್ಕೆ ಹೋಯ್ತಾರ ಅಂತ ಗೊತ್ತೆ. ಮಡ ನಡಿಪ ಅಂದ್ವಿ. ಅದು ಯಾವಾಗಾರ ಮಠ ಚೆನ್ನಾಗಲಿ ಮಡ ನಡಿ ಅಂತ ಎಲ್ಲರೂ ಅಮೌಂಟ್ ಎಲ್ಲರೂ ಹಾಕಿದ್ರು, ಪ್ರತಿಯೊಬ್ಬರನ್ನ ಆಯ್ಕೆ ಮಾಡಿದ್ರು ಸ್ಟಾರ್ಟಿಂಗ್. ಖರ್ಚು ಏನೇನು ಬರೋದು? ಹಾಂ ಸರ್, ಈಗ ನಮ್ಮ ಸ್ಟಾರ್ಟಿಂಗ್ ಸಣ್ಣ ಪ್ರಮಾಣದಾಗ ಮಾಡಿದ್ವಿ ರೀ. ನಾವು ಒಯ್ಯ ಅಂತ ಎಲ್ಲ ಸಾಮಗ್ರಿಗಳಿಗೆ ಎಲ್ಲ ಪ್ರತಿಯೊಬ್ಬರು 1000 ಬಂದ್ರೆ 1000, 500 ಬಂದ್ರೆ 500 ರೂಪಾಯಿ ದೊಡ್ಡ ಸರ್. ಅವಾಗ ಲಾಕ್ಡೌನ್ ಟೈಮ್ನಾಗ 500 ರೂಪಾಯಿ ದೊಡ್ಡದೆ. ಹಂಗೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದ್ವಿ ಸರ್ ಎಲ್ಲರೂ ಸೇರ್ಕೊಂಡು. 500 ರೂಪಾಯಿ ಹಾಕಿ. ಹಾಂ ಸರ್. ಮನೇನೋ ಇದ್ದಾವ ಸಾಮಾನು ತಗೊಂಡು ಹಂಗೆ ಮಾಡಿದ್ವಿ. ಆ ಟೈಮ್ನಾಗ ಎಲ್ಲ ಮನೇನೋ ಬೆಳೆಸೇವ್ರಿ, ಫೋನ್ಯಾಗ ಮಾಡ್ಯಾವ್ರಿ ಮೊದಲೆಲ್ಲ. ಒಂದೇ ಮಾಡ್ರಿ. ಆಮೇಲೆ ಒಂದ್ ಹೇಳ್ರಿ, ಯೂಟ್ಯೂಬ್ ಅಲ್ಲಿ ಮೊದಲು ಭಯಂಕರ ಕಾಡ್ಸುತ್ತದ, ವ್ಯೂಸ್ ಬರೋದಿಲ್ಲ. ಹೌದ್ರಿ. ₹1 ಅದು ಅದಕ್ಕೆ ದುಡಿಮೆ ಇರೋದಿಲ್ಲ. ಎಲ್ಲಿ ಯೂಟ್ಯೂಬ್ನಾಗ ಮೊದಲು ಅರ್ನಿಂಗ್ ಇರೋದಿಲ್ಲ. ಏನ್ ಅನ್ಸೋದು ನಿಮ್ಗೆ? ಮಾಡಿ ಹಾಕ್ತಿದ್ರಿ, ಅದರಿಂದ ರೊಕ್ಕ ಬರ್ತಿರ್ಲಿಲ್ಲ, ನೀವ ರೊಕ್ಕ ಹಾಕ್ತಿದ್ರಿ. ಇದೆಯೋ ನಾವು ಮರ ಎಲ್ಲಿ ತಂದಿಟ್ಟು ನೀನು ಬರೇ ರೊಕ್ಕ ಖರ್ಚು ಮಾಡೋದು? ಅದನ್ನ ಆ ಥರ ಅನ್ಕೊಂಡಲ್ರಿ. ಯಾವಾಗ ನಾವು ಏನೋ ಒಂದು ಮಾಡಾಕೈಚಾರ ಅವ್ರು ನಮ್ಮ ಹಳೇಂದ್ರದಾರ ಮಾಡಾಕೈ ನಾವು ಮಾತ್ರ ಅನ್ಕಂದಿಲ್ಲ. ಆದ್ರೆ ಅವ್ರು ಅನ್ಕೊಂಡಿರ್ಬೋದು ಫಸ್ಟಿಗೆ. ಅವ್ರಿಗೆ ಗೊತ್ತದ ಅದ್ರದ್ದು ಏನು ಅನ್ಭವಿಸ್ಯಾರ ಅವ್ರಿಗೆ ಗೊತ್ತದ. ನಿಮ್ಗೇನು ಏನು ಅನ್ಸುತ್ತೆ? ನಮಗಿಲ್ಲ ಸರ್, ಅಂದ್ರೆ ನಮ್ದು ಆಲ್ರೆಡಿ ಮನ್ಯಾಗ ಒಂದು ಸಣ್ಣದಾಗಿ ಚಾನಲ್ ಮಾಡಿದ್ನಲ್ಲ ಸರ. ನಾವು ಮನ್ಯಾಗ ಮಾಡೋದಕ್ಕಿಂತ ನಾವು ಕೆಲವೊಂದು 2-3 ವಿಡಿಯೋ ಹೋಗಿ ಹೊರಗಡೆ ಮಾಡಿದ್ ಸರ್ ಒಬ್ಬನ ನಾನು. ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಸರ್. ಓಕೆ. ಮನ್ಯಾಗ ಮಾಡೋದು ಒಂದು 10,000 ವ್ಯೂಸ್ ಬಂದ್ರೆ ಹೊರಗಡೆ ಮಾಡೋದು 4-5 ಲಕ್ಷ ವ್ಯೂಸ್ ಬರುತ್ತೆ ಸರ್. 10,000 ಮತ್ತು ಇಲ್ಲಿ 5 ಲಕ್ಷ ಅಂದ್ರೆ ಸರ್ ವ್ಯತ್ಯಾಸ ಡಿಫ್ರೆನ್ಸ್ ಭಾಳ ಸರ್. ಕಂಡು ಹಿಡ್ಕೊಂಡ್ರಿ? ಹಾಂ ಸರ್. ಅವಾಗ ನಾವೇನು ಮಾಡೋಣ, ನಾವು ನಮ್ಮ ಊರ ಪ್ರಕೃತಿನೂ ತೋರಿಸ್ತೇನೆ ಸರ್. ನಾವು ಒಂದು ವಿಧವಾದ ಅಡುಗೆನೂ ಮಾಡ್ದೇನಕತ್ತಿ ಎಲ್ಲ ಏನೋ ಒಂದು ನಾವು ಮಾಡೋಣ ಟ್ರೈ ಮಾಡೋಣ ಅಂತಂದೇಳಿ ಮಾಡಿದ್ವಿ ಸರ್. ಅದನ್ನ ಜನ ಮೆಚ್ಕೊಂಡ್ರು ಸರ್. ಒಂದು ತಿಂಗಳಾಗ ಎಲ್ಲ ನಮ್ದು ವಿಡಿಯೋ ಬರಲ್ಲ ಅದು ಸರ್. 5 ಮಾನಿಟೈಸ್ ಯಾವಾಗ ಆಯ್ತು ಸರ್? ಶುರು ಮಾಡಿದ್ದು ಎಷ್ಟು ತಿಂಗಳಲ್ಲಿ ಆಯ್ತು? 1.5-2 ತಿಂಗಳ ಒಳಗೆ ಸರ್. 2 ತಿಂಗಳು? ಹಾಂ ಸರ್. ಏನು ಅದೃಷ್ಟವಂತ್ರಿ. 6 ವಿಡಿಯೋ ಹಾಕಿದ್ವಿ ಸರ್. 6 ವಿಡಿಯೋಕ್ಕೆ 6 ವಿಡಿಯೋಕ್ಕೆ? ಅಬ್ಬಬ್ಬಬ್ಬಬ್ಬ. ಮೊದಲನೇ ವಿಡಿಯೋ ವೈರಲ್ ಆಗಿದ್ದು ಯಾವ್ದು ನಿಮ್ದು ಸರ್? ನಮ್ದು ನಾಟಿ ಕೋಳಿ, ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಸರ್. ಅದ ವೈರಲ್ ಆಗಿತ್ತು ಸರ್. ಏನಪ್ಪ ಮಂಜಪ್ಪ ಕಾಕ, ಇವತ್ತಿನ ಸ್ಪೆಷಲ್ ಏನ? ಇವತ್ತಿನ ಸ್ಪೆಷಲ್ ಬಿಸಿ ರಾಗಿ ಮುದ್ದೆ, ಅದ್ರ ಜೊತೆಗೆ ಗ್ರೀನ್ ಚಿಕನ್ ಮಸಾಲ. ಒಂದು ಸ್ಟಾರ್ಟನ್ನಾಗಿ 2-3 ದಿವಸದಾಗ ಒಂದು 7-8 ಲಕ್ಷ ಹೋಗ್ಬಿಡ್ತು ಸರ್. ಅದು ಇಮಿಡಿಯೇಟ್ಲಿ 29 ಸಬ್ಸ್ಕ್ರೈಬರ್. ಹಾಂ ಸರ್, ಒಂದು 60-70 ಸಬ್ಸ್ಕ್ರೈಬರ್ ಸರ್. ಅಷ್ಟೇ ಅದು. ಬರೀ 70 ಸಬ್ಸ್ಕ್ರೈಬರ್, ವ್ಯೂಸ್ ನೋಡಿದ್ರೆ 4-5 ಲಕ್ಷ. ಒಮ್ಮಕ್ಲೆ ಆತ್ರಿ. ಅವಾಗ ಸಬ್ಸ್ಕ್ರೈಬರ್ ಇಮಿಡಿಯೇಟ್ಲಿ 10,000 ಮೇಲೆ ಹೋತ್ರಿ. ಏನ್ ಅನಿಸ್ತು ರಾತ್ರಿ ಖುಷಿ ಅದ. ಏನು ತಡ್ಕೊಳಕ್ಕಾಗಿಲ್ಲ. ಹಂಗೆ ಮತ್ತೆ ನಮಗೆ ಸರ್ ಓಡಾಡ್ತಾವಲ್ರಿ, ಹಬ್ಬಕ್ಕೆ ಏನೋ ತಿಂದು ಓಡಾಡ್ತಾವಂತಾರಲ್ಲ, ಹಂಗೆ ಓಡಾಡ್ತೀವಿ ಎಲ್ಲ. ನಾವ ಕೊಡೋದು, ಮೀಟಿಂಗ್ ಮಾಡೋದು, ಎಲ್ಲ ಇದು ಮಾಡೋದು, ಮಾತಾಡೋದು. ನಮ್ದು ನಾವು ಇಷ್ಟು ದಿವಸ ಕಷ್ಟಪಟ್ಟಕ್ಕೆ ನಮಗೆ ಸಾರ್ಥಕ ಆಗೈತೆ. ಇನ್ನೂ ಹೆಚ್ಚಿನ ಪ್ರಮಾಣದ ನಾವು ಇದನ್ನ ವರ್ಕ್ ಮಾಡ್ಬೇಕು ಇದನ್ನ ಅಂತಂದೇಳಿ ಮಾಡ್ಕೊಂತ ಬಂದ್ವಿ ಸರ್. ನೋಡಿ ಕಣ್ಣ ನೀರ ಬರಕೈತಿ. ಯಾಕ್ರಿ? ಆ ಥರ ಹಂಗಿತ್ರ ಪೊಸಿಷನ್ ಹಂಗಿತ್ರಿ ಸರ್ ಅವಾಗ. ಈಗ ನಾವು ಅಮಲಿ ಮಾಡ್ಕೊಂತ ಜೀವನನ ಸಾಕಾಕತ್ತಂತ ಮಾಡಿದ್ದೀವಿ ರೀ. ಆದ್ರೂ ನಮ್ಮನ್ನ ಈ ನೆಲಿಗೆ ತರ್ಸ್ಯಾರ ಅಂದ್ರೆ ಅದಕ್ಕೆ ಇದು ಕಣ್ಣೀರು ಬಂದು ಸರ. ಈ ನಮ್ನಿ ಬಂದು ನೀವೆಲ್ಲ ಭೇಟಿಯಾಗಿ ನಮ್ಮ ನಿಂದ್ ಮಾಡ್ತೀರ ಅನ್ನೋ ಕನಸ್ನಾಗ ಅನ್ಕೊಂಡಿಲ್ರಿ. ಈಗ ಎಲ್ಲಿ ಹೋದ್ರೆ ಅವ್ರನ್ನ ಗುರ್ತಿಸ್ತಾರೆ. ಈಗ ಎಲ್ಲಿ ಹೋದ್ರೆ ಎಲ್ಲ ಇದ್ರೊಳಗನ ಗುರ್ತಿಸ್ತಾರೆ. ಎಲ್ಲಿಗಾರ ಪೊಲೀಸ್ ಇಲಾಖೆ ಎಲ್ಲಿ ಹೋದ್ರೆ ಗುರ್ತಿಸ್ತಾರೆ. ಹೌದಾ ಸರ್? ಒಂದು ಹೋಟ್ಲಿಗೆ ಹೋದ್ರೆ ಸರ್ ಬರ್ರಿ ಕಿಲಾಡಿ ಕುಕಿಂಗ್ ಬರ್ರಿ ಒಳಗೆ ಬರ್ರಿ ಅಂತ ಕರಿತಾರೆ. ಎಷ್ಟ ಹತ್ರ ದುಡ್ಡು ಎಸ್ಕೊಂಡಂಗಿಲ್ರಿ ಸರ್. ಕೆಲವೊಂದು ಹೋಟ್ಲ್ಗಳಕ್ಕೆ ಭಾಳ ಇದ್ದತ್ರ. ಇಡೀ ಕರ್ನಾಟಕ ನಾವು ಎಲ್ಲಿ ಹೋದ್ರೂ ಗುರ್ತು ಹಿಡಿತಾರಲ್ಲ, ಅದ ನಮಗೆ ಒಂಥರ ಖುಷಿ. ಅಂತಂತ ಫಿಲಿಮ್ ಆಕ್ಟರ್ಗಳು ಅವರು ಫಿಲಿಮ್ ಮಾಡಿ ಇದು ಹಾಕ್ಯಾರ. ನಾವಿಲ್ಲಿ ಕುತ್ಕೊಂಡು ಇವರು ಇಡೀ ಜಗತ್ತಿಗೆ ತೋರಿಸ್ತಾರಲ್ಲ ನಮ್ಮನ್ನ. ಅದು ಒಂದು ಖುಷಿಗೆ
ಈಗ ಇವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಸರ್ ಇಂಪ್ರೂವ್ ಆಗ್ಯಾರ್ರಿ ಭಾಳ ಇಂಪ್ರೂವ್ ಆಗ್ಯಾರ ಅವ್ರದ್ದು ನಾವು ಬಟ್ 4 ಮಂದಿಗೆ ಇಂಪ್ರೂವ್ ಆಗ್ಯಾರಪ್ಪ ಅಂದ್ರೆ ಅದು ಎಷ್ಟೋ ಕಿಮ್ಮತ್ತೆ ನಮ್ಮೂರ್ ಮೆಡ್ಲೇರಿ ಅನ್ನೋದು ಇಂಪ್ರೂವ್ ಆಗೈತಿ ಹೌದು ಇವರಿಂದ ದೊಡ್ಡ ಹೆಸರಾಗೈತಿ ಇವರು ಯಾಕೆ ಕಿಲಾಡಿ ಕಿಕ್ಕಿಂಗ್ ಎಲ್ಲೇರಲ್ಲಿ ನಾವು ಬಿಜಾಪುರ ಬಾಗಲಕೋಟೆ ಇದು ಮಹಾರಾಷ್ಟ್ರಗಳಿಗೆ ಅನ್ಸಿ ನಾವು ಕಂಬಳಿ ವ್ಯಾಪಾರ ಮಾಡ್ತಾವಲ್ಲ ನಿಮ್ಮ ಕಿಲಾಡಿ ಕಿಕ್ಕಿಂಗ್ ಅಂದ್ರೆ ನಿಮ್ ಊರಾಗ ಐತದಲ್ಲಪ್ಪ ಅಂತಾರ ನಾವೇನ್ ಹೇಳ್ತಾವ್ರಿ ನಮ್ಮ ಮನಿ ಬಾಜಕ್ ಐತ್ರಿ ಆಪ್ತಿ ಕ್ಲೋಸ್ ಅದಾರ ಅವ್ರ ಅಂತ ಹೇಳ್ತೇವೆ ಖುಷಿ ಆಗುತ್ತಾ ಹೌದು ಅದೇ ಬಹಳ ಒಂದು ಭಾವನಾತ್ಮಕ ಗಳಿಗೆ ಇದು ಯಾಕಂತಂದ್ರೆ ನಿಮಗಲ್ರಿ ಯಾವುದೋ ಒಂದು ವಿಡಿಯೋ ಯೂಟ್ಯೂಬಲ್ಲಿ ಮಾನಿಟೈಸ್ ಆಗ್ಬೇಕಂದ್ರೆ ಅದ್ರ ಖುಷಿ ನಾನು ಅನುಭವಿಸಿದ್ದೀನಿ. ಬಟ್ ನೀವು ನೆನಪಿಟ್ಕೊಡ್ರಿ, ನಂದು 1.5 ವರ್ಷ ತೊಗೊಂತೀರಿ. 1.5 ವರ್ಷ ಒಂದು ಸಿಂಗಲ್ NP ₹1 ದುಡ್ಡು ಇಲ್ದಂಗೆ ಎಷ್ಟು ನಮ್ಮ ಮನೆಗೆ ಬೇಸರ ಆಗ್ಬಿಟ್ಟಿದ್ನ್ಯಾನ ಅಂತಂದ್ರೆ ಇದನ್ನ ಯಾವ ನಿಂದ್ರಿಸ್ತಾನಿವ ಅಂತ ಕಾಯ್ತಿದ್ರು. ಮನ್ಯಾಗ ಅವ್ರನ್ನ ಕರೆಯೋದು, ಅಡುಗೆ ಮಾಡು, ಅದನ್ನು ಮಾಡು, ಚುರುಮರಿ ಮಾಡಿ ಅದನ್ನ ಇದು ಸಂಗ್ರಹ ಇರುತ್ತಲ್ರಿ. ನಂದು ಹಳೇದು ನೆನಪು ಆಗತೈತಿ. ಹಂಗೆ ಒಂದು ಅದು ನೀವು ಎಷ್ಟು ಅದೃಷ್ಟವಂತರು ಅಂತಂದ್ರೆ ಬರೀ 6 ವಿಡಿಯೋಕ್ಕೆ ನಿಮ್ಮದು ಮಾನಿಟೈಸ್ ಆಗಿದೆಯಲ್ಲ. ಇರಲಿ, ನಾನು ನಿಮ್ಮ ಮಾತೇ ಕೇಳಕ್ಕೆ ನಿಂತಿದ್ದೀನಿ. ಹಾಗಾಗಿ ನಿಮಗೆ ಹೇಳ್ರಿ, ಮೊದಲನೇ ಸಾರಿ ಸಡನ್ ಆದಾಗ ಏನು ಅನಿಸ್ತು? ಸಡನ್ ಅನ್ನೋದು ಶಾಕ್ ಅನ್ನಂಗ ಸರ. ಶಾಕ್ ಹೌದ್ರಿ. ಆ ನಮ್ಗೆ ಖುಷಿ. ನಾವು ಹೇಳಿದ್ ಫೋನ್ ಮಾಡಿದ್ರ ಅವ್ರು, ಹಿಂಗಾಗೈತಿ ಮೊನಿಟೇಷನ್ ಆನ್ ಆಗೈತಿ ನಮ್ಮ ಚಾನಲ್ ಅಂತ ಅಂದ್ರೆ ಫುಲ್ ಖುಷಿ ಅಂದ್ರೆ ಫುಲ್ ಖುಷಿ ರೀ. ಅದೇನ ಅಂತಾರ ಆ ತರ ಖುಷಿ ಆಗೈತಿ ನಮಗೆ. ಆದ್ರೂ ಮೊನಿಟೇಷನ್ ಅಂದ್ರೆ ಏನನ್ನೋದು ಆ ಟೈಮ್ ಗೊತ್ತಿಲ್ಲ ಸರ್ ನಮಗೆ. ಮೊನಿಟೇಷನ್ ಆಗೈತೆ ಸರ್. ನಾವೇನ್ ಮಾಡ್ಬೇಕು ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಹಿಂಗ್ ಕೇಳ್ತಿದ್ರಿ. ನೀ ಏನ್ ಹೇಳ್ತೀಯ ಒಂದು ಧೈರ್ಯ ಬಂತು ನಿಮ್ಗೆ. ಬಹಳ ಖುಷಿ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಮಾನಿಟೈಸ್ ಬಿಡ್ರಿ. ಮಾನಿಟೇಷನ್ ಅಂದ್ರೆ 5 ಲಕ್ಷ ಜನ ನೋಡ್ಬಿಟ್ರ ಇದನ್ನ ಅಂದ್ರೆ ಮತ್ತೆ ಈಗ ಅಂದ್ರೆ ಸರ್ ನಾವು ಅದ್ರಂದ್ರೆ ಏನು ಉಪಯೋಗ? ಮಾನಿಟೇಷನ್ ಆದ್ಮೇಲೆ ಏನು ಅಂತ ಕೇಳಿಸ ಅಷ್ಟು ಗೊತ್ತಿಲ್ರಿ ಅವ್ರಿಗೆಲ್ಲ. ಇನ್ಮೇಲೆ ನಾವು ಖರ್ಚು ಕೈಲಿ ಹಾಕೋದ್ ಬಿಡ್ತತಿ. ಬರ್ತಾ ಮುಂದೆ ಅದ್ರಿಂದ ನಮಗೆ ಒಂದು ₹4 ಉಳಿತಾವ. ಖರ್ಚು ಹೊರಗೆ ಹೋಗತ್ತೆ, ಮತ್ತೆ ಒಂದು ₹4 ಉಳಿತಾವ ಅಂತಂದು ಹೇಳಿ ತಿಳಿಸಿ ಸರ್. ಆಯ್ತು ಮಾಡೋಣ, ನಾವು ಏನಾರ ಆಗ್ಲಿ ಅದು ನಾವು ಯಾವ ಕೆಲಸ ತೆಗಿರಲಿ ಒಂದ್ ದಿವ್ಸ ಅದಕ್ಕೆ ಫ್ರೀ ಮಾಡ್ಕೊಂಡು ಮಾಡೋಣ್ರಿ ಅಂದು ಇವತ್ತು 100 ಆದ್ರೂ 5 ದಿನ ತಪ್ಸಿಲ್ರಿ ನಾವು. ಒಟ್ಟು ಸೋಮವಾರ ವಿಡಿಯೋ ಹಾಕ್ತೀರಿ ಸರ? ಮೊದ್ಲೆಲ್ಲ ಮಂಗಳವಾರ ಹಾಕ್ತಿದ್ವಿ ರೀ. ಈಗ ಒಂದ್ ಸ್ವಲ್ಪ ಮುಂದೆ ಹಾಕ್ಯವ್ರಿ. ಶುಕ್ರವಾರ ಹಿಂಗ ಹಾಕ್ತವ್ರಿ. ಗುರುವಾರ ಎಡಿಟ್ ಎಷ್ಟು ದಿವಸದಲ್ಲಿ ಆಗುತ್ತೆ? ಎಡಿಟ್ ಯಾರು ಮಾಡ್ತಾರೆ? ನಾವು ಮಾಡ್ತೀವಿ. ಎಡಿಟಿಂಗು ನೀವ, ಶೂಟಿಂಗು ನೀವ? ನೀವು ಅದ್ಭುತ ರೀ. ಎಡಿಟಿಂಗು ಭಾರಿ ಮಾಡ್ತೀರಲ್ಲ ನೀವು. ಅದು ಎಂಥ ಸ್ಕಿಲ್ ಕಲ್ತೀರಿ ಮರ ನೀವು? ಹಂಗಾರಿ ಸರ್. ಪವಾಡನ ಮಾಡ್ಬಿಟ್ರಿ. ಪವಾಡ ಬಿಡ. ಮತ್ತೆ ಡೈರೆಕ್ಟರ್ ಅವ್ರಿ, ಪ್ರೊಡ್ಯೂಸರ್ ಅವ್ರ, ಎಲ್ಲಾರ ಅವ್ರಿ. 4ನೇ ಕ್ಲಾಸ್ ಓದಿರೋದು. ಎಡಿಟಿಂಗ್ ವಿಡಿಯೋ ನಮ್ಗೆ ಇನ್ನೂ ಅಲ್ಲಿ ಭಾಳ ಟೀಚ್ ಅವ್ರ ಕೊಡೋದು. ಒಂದ್ ಹೇಳ್ರಿ. ಏನೋ ಹೇಳ್ತಿದ್ರಿ ಸರ್? ಒಂದೇನ್ರ ಗೊತ್ತಾಗಲಿಲ್ಲ ಅಂದ್ರೆ ಆ ವಿಷಯದ ಬಗ್ಗೆ 2 ದಿನ ಗಂಟೆ ನಿದ್ದೆ ಮಾಡಲ್ರಿ. ಅದ್ರ ಬಗ್ಗೆನ ಇರ್ತಾರೆ. ಅದ್ರಾಗ ಮುಳುಗಿ ಇರ್ತಾರೆ ಇವ್ರು. ಬಟ್ ಅದನ್ನ ತಿಳಿಬೇಕು, ಅದು ಇದು ಆಗ್ಬೇಕು, ನನಗೆ ಗೊತ್ತಾಗ್ಬೇಕು ಅದೇನು ಅನ್ನೋದು. ಹಿಂಗ್ರಿ ಅದ್ಭುತ. ಈಗ ಒಂದ್ ಹೇಳ್ರಿ, ಅಡಿಗೆ ಮಾಡೋದಂದ್ರೆ ಒಂದು ಪದ್ಧತಿ ಇರುತ್ತೆ ರೀ. ಅಂದ್ರೆ ಸುಮ್ಮನೆ ಮಾಡಕ್ ಶುರು ಮಾಡಿದ್ರೆ ಅದು ಒಂದು ಏನೋ ಹಾಕ್ತಿವಿ. ಮೊದಲು ಎಣ್ಣೆ ಹಾಕ್ತಿವಿ, ಕಾಯ್ತೈತಿ, ಒಗ್ಗರಣೆ ಹಾಕ್ತಿವಿ, ಆಮೇಲೆ ಪದಾರ್ಥ ಹಾಕ್ತಿವಿ, ಸಾಂಬಾರ್ ಪುಡಿ ಎಲ್ಲ ಹಾಕಿ ಮಾಡೋದು ಒಂದು ಪದ್ಧತಿ ಇದೆ. ಈಗ ವಿಡಿಯೋ ಆಗ್ಬೇಕಾದ್ರೆ ಹಂತವಾಗಿ ಮಾಡ್ಬೇಕಾಗುತ್ತಾ? ಅದನ್ನ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಈಗ ಅಲ್ಲಿ ಅಡಿಗೆ ಮಾಡೋದ್ನ ಸರ್. ಆದ್ರೆ ಸರ್ ನಾವು ಮೊದ್ಲ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾನೆ ಸರ್. ನಾನು 2 3 ಸ್ಮೈಲ್ ಕ್ಯಾಪ್ ತೆಗೆದಲ್ ತಡಿ ನೀ ಆಗ್ಬೇಕಡೆ ನಾಗ ಸರ್. ರೆಡಿ? ಟ್ರಿಕ್ಕಿ 1 2 3 ಸ್ಮೈಲ್. ಹೆಚ್ಚಿದ ಹಸಿ ಮೆಣಸಿನಕಾಯಿ, ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಈ ಥರ ಒಂದೊಂದು ಸ್ಟೆಪ್ ತಗೋಬೇಕು. ಇವಾಗ ಕಟ್ಟಿಂಗಿಂದ ಒಂದು ಸ್ಟೆಪ್ ತಗೋಬೇಕು, ತರಕಾರಿ ಕಟ್ ಮಾಡೋದು ಒಂದು ಸ್ಟೆಪ್ ತಗೋಬೇಕು. ಇದಾದಮೇಲೆ ಮತ್ತೆ ನಾವು ಮಸಾಲೆನ ಅಲ್ಲೇ ಹುರಿದು ಕುಟ್ಟಿ ರೆಡಿ ಮಾಡ್ತಾವಲ್ಲ ಸರ್, ಅದನ್ನ ಒಂದು ಸ್ಟೆಪ್ ಒಂದು ಇದು ಮಾಡ್ಕೊಂತ ಸರ್. ಹಿಂಗಾಗಿ ಸಪ್ರೇಟಾಗಿ ಸ್ಟೆಪ್ ತಗೊಂಡು ಅದನ್ನು ಒಂದು ಸಿನಿಮಾ ರೀತಿ ಜೋಡಿಸಿ ಔಟ್ಪುಟ್ ಕೊಡ್ತಾವೆ ಸರ್. ಈಗಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಾಗೈತಿ ಹಿಂಗೆ ಮಾಡ್ತಾರೆ, ಪದ್ಧತಿ ಗೊತ್ತಾಗ್ಬಿಟ್ಟೈತಿ. ಈಗ ಮೊದಲನೇ ಸಲ ಹಿಂಗೆಲ್ಲ ಮಾಡೋ ಮುಂದೆ ಹೆಂಗೆ ಆಗ್ತಿತ್ತು ನಿಮ್ಗೆ? ಇದನ್ರಿ ಭಾಳ ಕಷ್ಟಪಟ್ಟವ್ರಿ ಅದಕ್ಕೆ. ಯಾಕಂದ್ರೆ ಯಾರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾರು ಮಾಡ್ದಾರಲ್ಲ ಇವ್ರು ಒಂದು ಸ್ವಲ್ಪ ಮನೆಯಾಗ ಚಾನಲ್ ಮಾಡ್ಕೊಂಡ್ರೆ ಇವ್ರಿಗೆ ಒಂದು ಸ್ವಲ್ಪ ಅನುಭವ ಆಗ್ತದ್ರದ ಅಡುಗೆದು. ಅವರೇ ನಮಗೆ ಅದಕ್ಕೆ ಇನ್ಸ್ಪಿರೆನ್ಸ್ ಅಂತಾರೆ. ಅವರ ಎಲ್ಲ ಹೆಂಗೆ ಮಾಡ್ರಿ ಹಿಂಗೆ ಆಕತ್ತೆ ಅಂದ್ರೆ ಈಗೇನೋ ಒಟ್ಟು ಎಲ್ಲ ಮಾಡ್ತೇವೆ. ಓಕೆ. ಈ ಡೈಲಾಗ್ ಭಾರಿ ಇರ್ತಾವಲ್ಲ ನಿಮ್ಮ ನಡ್ಬರ್ಕ, ಆಮೇಲೆ ಲಾಸ್ಟ್ಗೆ ಒಂದು ಒಡಪ್ಪು ಹೇಳಿ ಅವ್ರಿಗೆ ಬಿಟ್ಟು ಬಿಡ್ತೀರಿ ಅವ್ರಿಗೆ ಇದನ್ನ ಹೇಳ್ರಿ ಅಂತ. ಈ ಐಡಿಯಾ ಬಂದಿದ್ಯಾವ ನಿಮಗೆ? ಜನನ ಕಲಿಸಿದ್ರು ಸರ್ ನಮಗೆ. ನಾವು ಸ್ಟಾರ್ಟಿಂಗ್ ಸರ್ ನಮ್ಮ ವಿಡಿಯೋ ನೋಡಿಬಿಟ್ರೆ ಮುಕ್ಕರು ಸಿನಿಮಾ ನೋಡ್ದೆ ಹಾಕತ್ರಿ ಸ್ಟಾರ್ಟಿಂಗ್ ರೀ.
ಏನು ಮಾತಾಡ್ತಾರೆ ಮಾತಾಡ್ತಿದ್ದಿಲ್ಲ ಸರ್ ಜಾಸ್ತಿ ನೀವು ಉತ್ತರ ಕರ್ನಾಟಕದಾರ ಹಿಂಗೆ ಮೂಕರು ಸಿನಿಮಾ ಮಾಡಿದ್ರೆ ಹೆಂಗೆ ಅಂತಂದು ಜನ ನಮಗೆ ಪ್ರಶ್ನೆ ಕೇಳಕತ್ತಿದ್ರಿ ಹೊರಗತಿ ಪಡಗತಿ ಇಂಥವೆಲ್ಲ ತಗೊಂಡು ನೀವು ಭಾಳ ಹುರುಪಿನೆಲ್ಲ ಮಾಡ್ಬೇಕು ನಮಗೆ ಭಾಳ ಖುಷಿ ಆಗತ್ತೆ ನೋಡಕ್ಕೆ ಅಂತಂದೇಳಿ ಜನನ ನಮ್ಮನ್ನ ಈ ಥರ ಇದನ್ನ ಮಾಡಿ ಅವು ನಾವು ಒಂದೊಂದು ಅದ್ರೊಳಗೆ ಆ್ಯಡ್ ಮಾಡ್ಕೊಂತ ಬಂದಿವಿ ಸರ್. ಹೋದವಾರ ಒಗಟೆ ಹೇಳಿದ್ನಲ್ಲ ಉತ್ತರ ಹೇಳ್ಬೇಕೀಗ. ಅಲ್ಲಾಟ್ ಪಲ್ಲಾಟ್ ಚಿತ್ತಾರ ಹಾಕಿದ್ರ ತೆಗಿಯಕ್ಕಾಗಲ್ಲ. ಹಚ್ಚಿ ಪಾಮವಾದ ಹಚ್ಚಿ ಹಾಕ್ತಾರ ನೋಡಿ ಅದನ್ನ ತೆಗಿಯಕ್ಕಾಗಲ್ಲ. ಅದ್ರಂಗ್ಯಾದ್ರ ಹೋಗತಿ ಕೈ ತೊಳ್ಕಂದ್ರೆ ಅದು ಹೋಗೋದಿಲ್ಲ. ಕರೆಕ್ಟ್ ಐತಲ್ಲ ಹೇಳ, ಕರೆಕ್ಟ್ ಐತಿ ಉತ್ತರ ಹೇಳ್ತೀರಿ ನಾನು ಹೇಳ ಮಳೆ ಹುಡ್ಕೊಂಡ್ ಬಂದಾನ ನೆಗಡಿ ಆಗ್ಬಿಟ್ಟತ್ ನನಗೆ ಮೂಗ್ನಾಗ ಮಾತಾಡ್ದಂಗ ಆಗ್ಬಿಟ್ಟ. ಬ್ಯಾಡ್ ನೀನ ಹೇಳಂಗಾರ ಮೂಗ್ ಸರಿ ಇಲ್ಲ ನಾನ ಹೇಳ ಮಾವ ಹೇಳ್ಪಳೆ ಮಾಡ್ದಂಗೆ ಮಾಡ್ತತಿ ಮಗು ಅಲ್ಲ, ನಕ್ರ ನಗ್ತತಿ ಕಪಿ ಅಲ್ಲ. ಇಷ್ಟ ಇಷ್ಟ ಸಿಂಪಲ್. ಇನ್ನೊಮ್ಮೆ ಹೇಳು. ಮಾಡ್ದಂಗ ಮಾಡ್ತತಿ ಮಗು ಅಲ್ಲ, ನಕ್ರ ನಗ್ತತಿ ಕಪಿ ಅಲ್ಲ. ಮಾಡ್ದಂಗ ಮಾಡ್ತತಿ ಮಗು ಅಲ್ಲ, ನಕ್ರ ನಗ್ತತಿ ಕಪಿ ಅಲ್ಲ. ನೀ ನನಗೇನ್ರ ನಕಚೆ ಇಲ್ಲ ಹಂಗ ಹಂಗಾರ ಅನ್ನ ಕರೆಕ್ಟ್ ಆಗಿ ಬಿಡಿಸಾರ ಹೇಳ್ಬೇಕ ಲಾಸ್ಟಿಗೆ ಒಗಟ ಪಾಮ ಮತ್ ನೀನ್ ಏನ್ರ ತಿಳ್ಕೊಂಡಿ ಅಂದ ಹೇಳ್ದಲ್ಪ ಈಗ ನಾನ್ ಹೇಳಿದ್ಮೇಲೆ ಅಯ್ಯ ಇದು ಇತ್ಲಾಗ ನಗದು ಇನ್ನೊಂದು ಮಗು ಅಲ್ಲ ಎರಡೇ ಕಾಂಬಿನೇಷನ್ ನನಗೆ ಗೊತ್ತಾಗ್ವಲ್ದೆ ಮುನ್ನವಾರ ತಿಳ್ಕೊಂಬಂದು ನಿಮಗ್ ಪದ್ದ ಸರಿ ಬಿಡಿಸಿ ಹೇಳ್ತಾನೆ. ಟೈಮ್ ತಗೊಂಡ್ರೆ ಹೇಳೇ ಬಿಟ್ಟನಲ್ಲ ಈಗ ಒಂದ್ ವಾರ ಟೈಮ್ ಐತಿ. ಮಟನ್ ಚಾರ್ಬಿ ಮಟನ್ ರೆಡಿ ಆಗ್ತದೆ ಬಿರಿಯಾನಿ ಹೋಗಿ ಇಳಿಸಿ ಬರ್ತಾ ಹಾಕೇ ಬಿಡದ ನಡಿ ಹಾಕೇ ಬಿಡೋಣ. ಇನ್ನು ಸ್ವಲ್ಪ ದಮ್ ಆಲ್ತಲ್ಲಿ ಮಾಡ್ಕೊಂತ ಬಂದ್ವಿ. ಅವನ್ನ ಇಷ್ಟಪಡಕತ್ತಿದ್ರು. ಕೆಲವೊಬ್ರು ಒಗಟು ಕೇಳಕ್ಕಾಗಿನ ಬರ್ತಾರ, ಕೆಲವೊಬ್ರು ನಮ್ದು ಎಂಟ್ರೆಸ್ಟ್ ಡೈಲಾಗ್ ಕೇಳಕ್ಕಾಗಿನ ಬರ್ತಾರ, ಕೆಲವೊಬ್ರು ನಾವು ಊಟ ಮಾಡೋದು ತಿನ್ನೋದು ನೋಡಕ್ಕಾಗಿನ ಬರ್ತಾರ. ಹಿಂಗೆ ಒಬ್ಬೊಬ್ಬ ಒಂದೊಂಥರ ಇದೈತ್ರಿ ಅದ್ರಾಗ. ಇದೆಲ್ಲ ನೀವು ಮಾಡ್ಕೊಂಡಿದ್ದೀರ, ಭಾಳ ಚಂದ ಐತದ. ಅಂದ್ರೆ ಮುಂದಿನ ಎಪಿಸೋಡಿಗೆ ಕಾಯ್ತಾ ಇರ್ತಾರೆ, ನಿಮಗೆ ಕುತೂಹಲ ಇರುತ್ತೆ, ಕಮೆಂಟ್ ಎಲ್ಲ ಹಾಕ್ತಾರೆ ಇದ ನೋಡ್ರಿ ಅಂತ ಹೇಳಿ. ನಾನು ನಿಮ್ದು ಅದಕ್ಕೆ ನೋಡ್ತೀನಿ. ಈ ಅಳಿಯ ಮಾವನ್ ಜುಗಲ್ ಬಂದಿರುತ್ತೆ, ಇನ್ಯಾರ ತಮಾಷೆ ಮಾಡ್ತಿರ್ತೀರಿ, ಇವತ್ತೇನ್ ಮಾಡೋದು ಬಾ ಮಾವ ಅಂತ ಗೊತ್ತಿಲ್ಲ, ಅದು ಒಂಥರ ಖುಷಿ ಪಡುತ್ತೆ. ನಿನ್ ಮದುವೆ ಆಗೈತೆಂಪ? ಹಾ, 4 ಮಕ್ಕಳ? ಸೂಪರ್. ಯಾವಾಗ ಆಯ್ತು ಮದುವೆ ನಿಂದ? ಎಷ್ಟು ವಯಸ್ಸು ನಿಗೀಗ? ಈಗ 27 ಸರ್. 27? ಹ್ಞೂ ಸರ್. ಹಾಂ 4 ಮಂದಿ ಮಕ್ಕಳ? ಹ್ಞೂ ಸರ್. 2 ಹೆಣ್ಣು 2 ಗಂಡು ಸರ್. ಅವಳಿ ಜೋಳಿ ಗಂಡು ಮಕ್ಕಳು ಸರ್. ಅವಳಿ ಜವಳಿ? ಹಾಂ ಸರ್. ಬಾದ್ದೂರ ನೀನು ಸೂಪರ್. ಓಕೆ, ಎಲ್ಲರಿಗೂ ಹಿಂಗೆ ಆಗ್ಬಿಡೋ ಕಣಪ್ಪ. ಏನು ಅದೃಷ್ಟ ಮಾಡಿಯೋ ಮರ್ಯ, ಕನ್ಯನೇ ಸಿಗುವಲ್ವ ಈಗ. ಹಿಂದಕ್ಕೆ ನೀನ ಪುಣ್ಯವಂತ ಮರಯ. ಲವ್ ಮ್ಯಾರೇಜ್? ಅಯ್ಯೋ ದೊಡ್ಡ ಕೈ ನಿನ್ನ ಎಪಿಸೋಡ್ ಮಾಡ್ಬೇಕು ನಾನೀಗ. ಹೆಂಗ ಲವ್ ಮ್ಯಾರೇಜ್ ಅದ? ಹೆಂಗ? ಇಲ್ಲ ನಮ್ಮ ಮನೆಗೆ ಬಂದ್ರಿ ಸರ್ ಹಬ್ಬಕ್ಕೆ ಶಿವರಾತ್ರಿಗ ಪರಿಚಯ ಆಗಿದ್ರ ಏನು ಮುಚ್ಚಿಡಕತ್ತೀರಿ ಶಿವನೇ? ಹೆಂಗದ ನಮ್ಮ ಸಂಬಂಧಿಕರು ಅವ್ರ ಹಂಗ ಮತ್ತೆ ಹಬ್ಬ ಹಿಂಗ್ ಬಂದಾಗ ಮನೆಗೆ ಬಂದಾಗ ಒಂದ್ ಸ್ವಲ್ಪ ಇದಾಗಿತ್ತಾರ ಪರಿಚಯ ಮಾಡ್ಕೊಂಡು ಸರ್ ಕೊಡಂಗಿಲ್ಲ ಅಂದ್ರ ಸರ. ಆದ್ರೂ ಓಡೇ ಮದುವೆ ಆಗ್ಯಾರ ಸರ್. ಆದ್ರೂ ನಾವು ಕರ್ಕೊಂಡ್ ಈಗೆಲ್ಲ ಒಂದದ ಸರ್, ಹೊಂದಾಡ್ಕೊಂಡ್ ಅದಾವ ಸರ್. ಹೌದಾ? ಶಿವನೇ ಅಲ್ಲ ಮರಯ. ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಸರ್? ಇಲ್ಲ ಅವನೂರಿಗೆ ಹೋಗಿದ್ವಿ ಸರ್. ಅವನೂರು ಅಲ್ಲಿ ನಮ್ಮ ಅಪ್ಪನ ತಮ್ಮಂದು ಮನಿ ಸರ್. ಅಲ್ಲೇ ಅದನ್ ಸರ್ ನಮ್ಮ ಕಾಕ ಬಸಪ್ಪ ಅಂತಂದೇಳಿ ಅವ್ರ ಮನ್ಯಾಗ ಹೋಗಿ ಅಲ್ಲೇ ಉಳ್ಕೊಂಡು ಮತ್ತೆ ಅವ್ರ ಅಪ್ಪ ಫೋನ್ ಹಚ್ಚಿ ಹೇಳಿ ಅವ್ರ ಅಪ್ಪನ ಕರೆ ಕಳಿಸ್ಕೊಂಡು ಅಲ್ಲೇ ಮತ್ತೆ ಅಲ್ಲಿ ಪೇಟೆಗ ಅಲ್ಲಿ ನಮ್ಮ ರಿಲೇಷನ್ ಅವ್ರಿಗೆ ಹೇಳಿ ನಮ್ಮ ತಂಗಿ ನಮ್ಮ ಮಾವರಿಗೆ ಅವ್ರಿಗೆ ಹೇಳಿ ಅಲ್ಲೇ ಬರಕ್ಕೆ ಹೇಳಿ ಅವ್ರಿಗೆ ಮಾತಾಡ್ಕೊಂಡು ರಾತ್ರಿ 2 ಗಂಟೆ ಮಟ್ಟ ಮಾತಾಡಿದ್ರು ಸರ್. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಅರಿಶಿನ ಹಚ್ಚಿ ಕುರೋಟಕ್ಕೆ ಹೋಗಿ ಅಲ್ಲೇ ಗುಡಿ ಬಂದು ತಾಳಿ ಕಟ್ಕೊಂಡು ಮನೆಗೆ ಬಂದಿ ಸರ್. ಈ ರಾತ್ರಿ 2 ಗಂಟೆವರೆಗೆ ಮಾತುಕತೆ ಆಯ್ತು, ಮುಂಜಾನೆ ಮದುವೆ ಆಯ್ತು. ಅವ್ರ ಅಪ್ಪನ ಕರೆ ಕಳಿಸಿ ಸರ್. ಅವ್ರ ಅಪ್ಪನ ಕರೆ ಕಳಿಸಿ ಮಾತಾಡಿ ನಿಂಗೆ ಮದುವೆ ಹೋಗ್ತವೆ ಅಂತಂದು ಹೇಳಿ ಅಕ್ಕಿ ಕಳಿ ನೀವು ಬರ್ಬೇಕಂತಂದು ಹೇಳಿ ಅವ್ರ ಅಪ್ಪಗೆ ಹೇಳಿ ಮತ್ತೆ ಅವ್ರ ಅಪ್ಪರ ಅಲ್ಲಿ ಯಾರೋ ಒಬ್ರು ಡೆತ್ ಆಗಿದ್ರಂತ ಅಲ್ಲಿ ಹೋಗಿ ಬಂದ್ರು. ಅವರು ಬಂದು ಬೆಳಗ್ಗೆ ಬಂದು ಅಕ್ಕಿ ಕಾಳು ಹಾಕಿ ಹೋದ್ರು ಸರ್ ಅವರು. ಮತ್ತೆ ಅವ್ರು ಹೋಗಿ ಹೇಳಿದ್ರು ಸರ್. ಮತ್ತೆ ಅವರು 1 ವಾರ ಬಿಟ್ಟು ನಾವು ತಿಳಿಸಿದ್ವಿ ಸರ್. 1 ವಾರ ಬಿಟ್ಟು? ಹಾಂ ಸರ್. ಮದುವೆ ಆಗಿವೆ ಅಂತ ಸರ್. ಶಿವನೇ ಏನು ಮಾಡಲಿಲ್ಲ ಸರ್. ಮತ್ತೆ ಬಂದ್ರು ಸರ್ ಇಲ್ಲಿಗೆ ಬಂದ್ರೆ ಇಲ್ಲಿ ಬಂದ ಒಡ್ಯಾರ್ಗತಿ ಬಂದ್ರು ಸರ್. ಮತ್ತೆ ಹಂಗೆ ಹಿಂಗಂದು ಎಲ್ಲಾರು ಮತ್ತೆ ಇದನ್ನ ನೋಡ್ಕೊಂಡು
ಮತ್ತೇನು ಇದು ಮಾಡಲಿಲ್ಲ ಸರ್ ಬಂದ್ರೆ ಮತ್ತೆ ಚಿಕನ್ ತರ್ತೀವಿ ಸರ್ ಉಂಡೆ ಹೋದ್ರ ಸರ್ ಹೋಗ ಎಲ್ಲಾರ ಮದ್ವಿ ನಿನ್ನಂಗ ಆಗ್ಬಿಟ್ರ ಪ್ರಪಂಚದಾಗ ಯಾವ ಹುಡುಗರು ಒಳ್ಳೆಯಲ್ಲ ಇಷ್ಟು ಸರಳ ಮದ್ವಿನಾ ಯುವ ಶಿವನೇ ಭಾರಿ ಚಂದ ಐತಪ್ಪ ಹಾ ಏ ಮನೇನ ಹೆಸರೇನ ಜ್ಯೋತಿ ಸರ್ ಜ್ಯೋತಿ ಅಂದ್ರೆ ಮನ್ಯಾಗ ನಿಮ್ಮ ಎಲ್ಲ ನಿಮ್ಮವ್ರ ಹ್ಞೂ ಸರ್ ಅದ್ರಾಗ ಲವ್ ಮ್ಯಾರೇಜ್ ಹ್ಞೂ ಸರ್ ಹಾ ಏ ಭಾರಿ ಆಯ್ತಲ್ಲ ಮರೆ ನಿಂದು ಆಲ್ರೆಡಿ 7 ವರ್ಷ ಆಗೈತೆ ಮದುವೆಯಾಗಿ ಸರ್ ಸೂಪರ್ ನಿನ್ನ ಕತೆ ಕೇಳೋಣಂತ ವೇಟ್ ಮಾಡ್ತಾ ಇರ್ರಿ ಅದ್ಭುತವಾದ ಲವ್ ಸ್ಟೋರಿ ತೊಗೊಂಬರ್ತೀವಿ ನಿಮ್ಮ ಮನೆಯವ್ರನ್ನ ಮಾತಾಡಿಸ್ತೀವಿ ಆಮೇಲೆ ನಿಮ್ಮ ಅತ್ತಿ ಮಾವ ಇದ್ರ ಕರ್ಸು ಅವ್ರನ್ನೂ ಮಾತಾಡಿಸ್ತೀವಿ ಸರ್ ಮಾವ್ರ ಡೆತ್ ಆಗಿರ್ ಸರ್ ಹೌದಾ ಹಾರ್ಟ್ ಅಟ್ಯಾಕ್ ಆಗಿ ನಿಮ್ಮ ಅತ್ತಿ ಇದ್ದೀರಾ ಹತ್ತಿದ್ದಾರೆ ಸರ್ ಹಾಂ ಈಗ ನಿಮ್ಮದು ಮೀನು ಹಿಡಿಯೋ ಕೆಲಸನಾ ಹ್ಞೂ ಸರ್ ಮೀನು ಹಿಡಿಯೋದು ಮೀನು ಹಿಡಿಯೋದು ತಂದು ಮಾರಾದ ಸರ್ ಹಾಂ ಮತ್ತೇನಲ್ಲ ಸರ್ ಹಾಂ ಈ ಮೊದಲನೇ ಸಲ ವಿಡಿಯೋದಾಗ ಬಂದ ನಿಮ್ಮ ಮನೆಯವ್ರು ಏನಂದ್ರೆ ಏನು ಅನ್ನಿಲ್ಲ ಸರ್ ನಮ್ಮ ಮನೆಗೆ ಬಂದಾಗ ಹಿಂಗೆ ನಾನು ಚೆನ್ನಾಗಿ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ಅಂದ್ರೆ ಸರ್ ಆಯ್ತು ಅಂತಂದೇಳಿ ಇದು ಮಾಡ್ಕೊಂತ ಹೊಂಟ ಸರ್ ಎಂತ ಚೆನ್ನಾಗಿ ಮಾರೆ ಡಬಲ್ ಕೊಟ್ಬಿಟ್ಟಿಯಲ್ಲ ಅವಳಿ ಜವಳಿ ಹಾಂ ಅಯ್ಯೋ ಅದ್ಭುತ ಕತೆ ಎಲ್ಲರೂ ನಿಮ್ಮ ಹಂಗಾದವರ ಕತೆ